ಹಾಯ್ ಶುಭೋದಯ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲ ಆರಾಮಾಗಿ ಚೆನ್ನಾಗಿ ಇರ್ತೀರಾ ಅಂತ ನಾನು ಹೇಳ್ತೀನಿ ಗೈಸ್. ಸೊ ಗುರುವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಟ್ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಒಂದು ರೋಡ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ, ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಅನ್ಸಬ್ಸ್ಕ್ರೈಬು ಮಾಡ್ಕೊಳ್ಳಿ, ಓಕೆನಾ? ಸೊ ಇವತ್ತಿನ ವ್ಲಾಗ್ನ ಎನರ್ಜೆಟಿಕಾಗಿ ಖುಷಿಯಿಂದ ಟೆಂಪಲ್ ಎಲ್ಲ ಹೋಗ್ಬಿಟ್ಟು ಮನೆಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸುಮ್ಮನೆ ಹಾರ ನೋಡಿತಾವಪ್ಪ, ನಮ್ಮ ಪಾಡನ್ನು ಸೈಡಲ್ಲಿ ಹೋಗ್ತಾ ಇದ್ರು. ಸೊ ಮಾತಾಡ್ತೀನಿ ರೀ. ನಾನು ಬೆಳಗ್ಗೆಯಿಂದ ಏನೇನಾಯಿತು ಅಂತ ನನ್ನ ರೆಗ್ಯುಲರ್ ವ್ಯೂವರ್ಗೆಲ್ಲ ಗೊತ್ತಿರುತ್ತೆ. ಗುರುವಾರ ಮತ್ತು ಶುಕ್ರವಾರ 2 ದಿನದ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ವಾಕೆಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಮನೆಗೆ ಬಂದ ತಕ್ಷಣ ಪೋರ್ಟಿಕೋ ಎಲ್ಲ ಗುಡಿಸ್ಕೊಂಡು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲೆಲ್ಲ ರೆಡಿ ಮಾಡ್ಕೊತೀನಿ. ಸೊ ಇವತ್ತು ಒಂದು ಸ್ವಲ್ಪ ಚೇಂಜ್ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಇವತ್ತು ಏನೂ ಮಾಡಿರಲಿಲ್ಲ, ಬಿಕಾಸ್ 2ನೇ ಆಷಾಢ ಶುಕ್ರವಾರ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ವಾಕ್ ಹೋಗಿದ್ದೆ. ಅಲ್ಲಿಂದ ಬಂದ ತಕ್ಷಣ ಇವತ್ತು ಮೆಂತ್ಯ ದೋಸೆಗೆ ರುಬ್ಬಿಟ್ಟಿದ್ದೆ. ಸೊ ಮೆಂತ್ಯ ದೋಸೆ ಎಲ್ಲರೂ ಮಾಡ್ತೀರ ಮನೇಲಿ, ಅದೇನು ಸ್ಪೆಷಲ್ ಅಲ್ಲ. ಸೊ ಮೆಂತ್ಯ ದೋಸೆಗೆ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಕಹಿ ಅಂಶ ಬರ್ದಿರೋ ಥರ ಮಾಡಿದ್ದೆ. ಕೈ ಬಂದರೆ ಮಕ್ಕಳು ಗೊತ್ತಲ್ಲ, ಇರ್ಸು ಮುರ್ಸು ಮಾಡ್ತಾರೆ, ಬೆಳಗ್ಗೆ ಕೈಯ ಪಿಯ ಮಾಡ್ತಾರೆ, ಕಿರ್ಚಾಡ್ತಾರೆ. ಮಮ್ಮಿ ನಾವೇನು ಪೇಷಂಟಾ ಈ ಥರ ಪ್ರತಿದಿನ ಈ ಥರದ್ದೇ ತಿನ್ನೋಕ್ಕೆ ಅಂತ. ಅದನ್ನೇ ತಿನ್ನೋದನ್ನೇ ಹೆಲ್ತಿ ಮತ್ತು ಟೇಸ್ಟಿ ಎರಡೂ ಇರಬೇಕು. ಸತೀಶ್ಗೂ ಇಷ್ಟ ಆಗಬೇಕು, ನನಗೂ ಇಷ್ಟ ಆಗಬೇಕು, ಮಕ್ಳಿಗೂ ಇಷ್ಟ ಆಗಬೇಕು. ಸೊ ಆ ಥರ ಮಾಡ್ತಾಯಿದ್ದೀನಿ ಮೆಂತ್ಯ ದೋಸೆ. ಸೊ ಎಲ್ಲರೂ ಮಾಡ್ತೀರ ಗೈಸ್, ಇವಾಗೆಲ್ಲ ಹೆಲ್ತ್ ಕಾನ್ಷಿಯಸ್ ತುಂಬ ಇಂಪಾರ್ಟೆಂಟು. ಸೊ ನನ್ನ ಪಾಡಿಗೆ ನಾನು ಎಲ್ಲ ಮಾಡ್ಕೋತಾ ಇದ್ದೆ. ನನ್ನ ಮಗಳಿಗೆ ಇವಾಗ ಟ್ಯೂಷನ್ ಹೋಗೋದ್ರಿಂದ, ಟ್ಯೂಷನ್ ಅರ್ಲಿ ಮಾರ್ನಿಂಗ್ ಟ್ಯೂಷನ್ ಇರುತ್ತೆ. ಸೊ ಕಸ ಕೊಡಬೇಕಿತ್ತು. ನೋಡಿ, ನನ್ನ PUC ಓದೋ ಮಗನಿಗೆ ನಾನು ಏನೆಲ್ಲ ಕಲಿಸಿದ್ದೀನಿ ಅಂತ. ಲೈಫಲ್ಲಿ ಎಲ್ಲರೂ ಇಂಡಿಪೆಂಡೆಂಟ್ ಆಗೇ ಇರಬೇಕು ಗೈಸ್. ಸೊ ಅವನಿಗೂ ಕೂಡ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಕಸ ಹಾಕೋದು ಇದು ಯಾವುದೋ ಅವಮಾನ ಅಲ್ಲ ಗೈಸ್. ಜೊತೆಗೆ ಅವರು ಮುಂದೆ ಫ್ಯೂಚರಲ್ಲಿ ಅವ್ರ ಮಿಸ್ಸಸ್ಗೆ ಹೆಲ್ಪ್ ಮಾಡಬೇಕು, ಆ ಬುದ್ಧಿ ಕಲ್ತ್ಕೋಬೇಕು. ಸೊ ನಾನು ಮೆಂತ್ಯ ದೋಸೆಗೆ ಇವತ್ತೇನು ಕಾಂಬಿನೇಷನ್, ಚಟ್ನಿ, ತೆಂಗಿನಕಾಯಿ ಚಟ್ನಿ ಸತೀಶ್ಗೆ ಫೇವ್ರೆಟ್. ನನ್ನ ಮಕ್ಳಿಗೋಸ್ಕರ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಎಲ್ಲರೂ ಮಾಡ್ತೀರಾ, ಚಟ್ನಿ ಎಲ್ಲರೂ ಮಾಡ್ತೀರಾ. ಇದು ಏನು ಸ್ಪೆಷಲ್ ರೆಸಿಪೀಸ್ ಅಲ್ಲ. ನಾನು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ, ರ್ಯಾಂಡಮ್ ಆಗಿ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡೆ. ಬಿಕಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ನನ್ನ ಮಗ ಹೇಳ್ತಾ ಇದ್ದ, ಮಮ್ಮಿನ ಕಸ ಗುಡಿಸೋದೆಲ್ಲ ನೀನು ವೀಡಿಯೋ ಮಾಡ್ಕೊಂಡು ವ್ಲಾಗಲ್ಲಿ ಹಾಕ್ತೀಯ ಮಮ್ಮಿ ಬೇಡ ಮಮ್ಮಿ ದಯವಿಟ್ಟು ಅಂತ. ಅದಕ್ಕೆ ನಾನಂದೆ, ನೀನು ಕಸ ಗುಡಿಸ್ತಾ ಇರೋದು ನಿಮ್ಮ ಮನೆ ಕಸ, ರೋಡ್ ಕಸ ಅಲ್ಲ. ಅದರಲ್ಲಿ ಅವಮಾನ ಎಂಥದ್ದು? ಅವಮಾನ ಪಟ್ಕೊಳ್ಳೋಕ್ಕೆ ನೀನೇನು ಕಳ್ತನ ಮಾಡ್ತಾಯಿಲ್ಲ ಅಥವಾ ಸುಳ್ತನ ಮಾಡ್ತಾಯಿಲ್ಲ. ಕಸ ಗುಡಿಸ್ತಾ ಇದೆಯಾ, ಮನೆ ಕಸ ಗುಡಿಸ್ತಾ ಇದೆಯಾ, ಗುಡಿಸು, ಏನಾಗಲ್ಲ ಅಂತ ನಾನು ಅವನಿಗೆ ಅಡ್ವೈಸ್ ಮಾಡ್ತಾಯಿದ್ದೆ. ಸೊ ದೋಸೆ ಮಾತ್ರ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ, ತುಂಬ ಗರ್ಗರಿಯಾಗಿ ಸಖತ್ತಾಗಿ ಬರ್ತಾಯಿತ್ತು. ಅವ್ರಿಗೆ ಡಬ್ಬಿ ಕಟ್ತಾಯಿದ್ದೆ, ಜೊತೆಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿದ್ದೆ, ತಿನ್ನಕ್ಕೆ ಕೊಟ್ಟಿದ್ದೆ. ಸೊ ನನ್ನ ಮಗ ಇನ್ನೂ ಕಸನೇ ಗುಡಿಸ್ತಾ ಇದ್ದಾನೆ. ನಾನು ಅವ್ನಿಗೆ ರೇಗ್ತಾ ಇದ್ದೆ, ಕಸ ಗುಡಿಸೋದು ಯಾವಾಗ, ನೀನು ಕಸ ಹಾಕೋದು ಯಾವಾಗ ಅಂತ ಅವನಿಗೆ ಗದ್ರತಾ ಇದ್ದೆ. ಗೋಡೌನ್ ಒಳಗಡೆ ಇಡಬೇಕು, ಈಚೆ ಎಲ್ಲ ಬಕೆಟ್ ಇಡೋದು, ಡೋರ್ ತೆಗೆದುಬಿಟ್ಟು. ಸೊ ಶೂಸ್ ಎಲ್ಲ ಈಚೆ ಎತ್ತಿಟ್ಬಿಟ್ಟು ಸಾಕ್ಸ್ ಎಲ್ಲ ಸೆಕ್ರಿಗೇಟ್ ಮಾಡಿ ಇಟ್ಬಿಟ್ಟು, ಏನು ಗೊತ್ತಾ, ಇಬ್ಬರದು ಬ್ಲ್ಯಾಕ್ ಸಾಕ್ಸ್ ಆಗಿರೋದ್ರಿಂದ ಇಬ್ಬರು ಕೈಯಪಿಯ ಮಾಡ್ತಾರೆ, ಅದೊಂದಲ್ಲ ಇದನ್ನಿಂದು ಅಂತ. ಅವ್ನಿಗೂ ತಿಂಡಿ ಕೊಟ್ಟು, ಚಾರ್ವಿಗೂ ತಿಂಡಿ ಹಾಕಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟು. ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ, 3 ಒಲೆ ಸ್ಟವ್ನ ಮನೇಲಿ ಯೂಸ್ ಮಾಡ್ಬೋದಾ, ನೀವು ಮಾಡ್ತಾ ಇದ್ದೀರಲ್ಲ ಅಂತ. ಗೈಸ್, ನಮಗೆ ಲೈಫಲ್ಲಿ ಒಳ್ಳೇದಾಗಬೇಕು ಅಂದರೆ 3 ಒಲೆ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ, 4 ಒಲೆ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ, ಅದೆಲ್ಲ ನಾನು ಬಿಲೀವ್ ಮಾಡಲ್ಲ. ನಾವು ಕಷ್ಟಪಟ್ಟರೆ, ನಮ್ಮಲ್ಲಿ ನಿಯತ್ತಿದ್ದರೆ, ನಮ್ಮಲ್ಲಿ ಒಳ್ಳೆತನ ಇದ್ದರೆ, ನಮ್ಮ ಮನಸ್ಸು ಒಳ್ಳೇದಾಗಿದ್ದರೆ ನಮಗೆ ಖಂಡಿತ ಒಳ್ಳೇದಾಗುತ್ತೆ. ಏನಂತೀರಾ? ಸೊ ಇದು ಯಾವುದೇ ಡೈಲಾಗ್ ಅಲ್ಲ, ನನ್ನ ಸ್ವಂತ ಅಭಿಪ್ರಾಯ, ಅನಿಸಿಕೆ. ಅವನಿಗೂ ತಿಂಡಿ ಕೊಟ್ಟು ಬೇಗ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಗೈಸ್. ಸೊ ನಾನು ಹಿಂದಿನ ದಿನವೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಯಾಕಂದರೆ ಬೆಳಗ್ಗೆ ಅರ್ಲಿ ಇನ್ ದ ಮಾರ್ನಿಂಗ್ ನಂಗೆ ಟೈಮ್ ಆಗಲ್ಲ ಅಂತ. ಒಂದು ಪಾಡಿಗೆ ಒಂದು ತಿಂಡಿ ತಿಂತಿದ್ದ. ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಾಯಿತು, ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರಿಜ್ ಟೂರ್ ಮಾಡಿ ಅಂತ ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರಿ. ನನ್ನ ಮಕ್ಕಳು ಎಲ್ಲ ಒಳಗಡೆ ಸ್ವಲ್ಪ ಬಾಕ್ಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಅದು ಬಂದ ತಕ್ಷಣ ನಾನು ಫ್ರಿಜ್ ಟೂರ್ ಮಾಡ್ತೀನಿ. ನನಗೆ ಟೈಮ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಲೆಲ್ಲ ಕೊಟ್ಟು ಬೇಗ ತಿನ್ನು, ಎಷ್ಟೊತ್ತು ತಿಂತೀಯ ಅಂತ ಹೇಳಿ ಮನೆಯೆಲ್ಲ ಒರೆಸಾದ್ಮೇಲೆ ನಾನು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬಂದು ಇವತ್ತು ಸಿಂಪಲ್ಲಾಗಿ ರಾಯರಿಗೆ ಕಾಕಡವ್ವ ಮತ್ತು
ದಾಸವಾಳ ಹೂವನ್ನ ಇಟ್ಟು ಮತ್ತು ರಸಾಯನ ಮಾಡಿದ್ದೆ ಇವತ್ತು. ತುಂಬ ಬಾಳೆಹಣ್ಣಿತ್ತು, ಬಾಳೆಹಣ್ಣು ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ರಸಾಯನ ಮಾಡಿ ತುಪ್ಪದ ಆರತಿ ಮಾಡಿದ್ದೆ. ಇನ್ನು ನಾಳೆ 2ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಮತ್ತೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಎರಡೆರಡು ಕೆಲಸ ಆಗುತ್ತೆ ಅಂತ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಗುರು ಕಾಮಧೇನುವೇ ಗುರುಭ್ಯೋ ನಮಃ ಗುರುವಂದ್ಯೋ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ ಗುರು ರಾಘವೇಂದ್ರಾಯ ರಾಘವೇಂದ್ರಾಯ ರಾಘವೇಂದ್ರ ನಮೋ ಗುರು ರಾಘವೇಂದ್ರಾಯ ರಾಘವೇಂದ್ರಾಯ ರಾಘವೇಂದ್ರ ನಮೋ ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ. ಹೊಸ್ಲು ಪೂಜೆ, ತುಳಸಿ ಪೂಜೆ, ಸೂರ್ಯ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ನಾನು ರಾಘವೇಂದ್ರ ಮಠಕ್ಕೆ ಬಂದೆ. ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ರು. ಸುಮಾರು ಜನಕ್ಕೆ ನಾನು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀನಿ ಅನ್ನೋದೇ ಒಂದು ಡೌಟು, ಕ್ಯೂರಿಯಾಸಿಟಿ. ಸೊ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡ್ಕೊಂಬಿಟ್ರೆ ಅದು ಎಷ್ಟು ಅವರ್ ಹೋಗುತ್ತೋ ವ್ಲಾಗು ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಜನ ಹೇಳ್ತಾರೆ ಬರೀ ನಿಮ್ಮ ವ್ಲಾಗಲ್ಲಿ ಏನೂ ಇಲ್ಲ, ಕೆಲಸನೇ ಇದೆ ಬರೀ ಅಂತ. ಸೊ ಅದಕ್ಕೋಸ್ಕರ ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡು ಆ್ಯಡ್ ಮಾಡ್ತೀನಿ. ಅಲ್ಲಿಂದ ಸಾಯಿಬಾಬಾ ಮಠಕ್ಕೂ ಬಂದೆ. ಸಾಯಿಬಾಬಾ ಮಠ ಅಂತೂ ಇವತ್ತು ನನಗೆ ಅದೃಷ್ಟ ಅನಿಸುತ್ತೆ. ಯಾಕಂದರೆ ಇವತ್ತು ಕ್ಷೀರಾಭಿಷೇಕ ಅಭಿಷೇಕದ ಟೈಮ್ಗೆ ಬಂದಲ್ಲ, 8:15 ಐ ಥಿಂಕ್ 8:15 ಅನ್ಕೋತೀನಿ ಮೇ ಬಿ. ಆ ಟೈಮ್ಗೆ ಬಂದರೆ ಮಹಾಮಂಗಳಾರತಿ ಸಿಗುತ್ತೆ, ಅಭಿಷೇಕ ಸಿಗುತ್ತೆ, ಅಷ್ಟೋತ್ತರ ಸಿಗುತ್ತೆ, ಒಂಥರ ನೆಮ್ಮದಿ ಸಿಗುತ್ತೆ. ಮಹಾಮಂಗಳಾರತಿ ಟೈಮಿಗೆ ಬಂದರೆ ಒಂಥರ ಡೇ ಫುಲ್ಲು ಹ್ಯಾಪಿಯಾಗಿ ಖುಷಿಯಾಗಿ ಇರ್ಬೋದು. ಅಲ್ಲಿಂದ ಇನ್ನು ನಾಳೆಗೆ ಹೂ ಹೇಳಿದರು ಸತೀಶ್, ಸ್ವಲ್ಪ ಹೂ ಇದು ಕೊಡಿ, ಇದು ಕೊಡಿ, ಇದು ಬೇಡ, ಇದು ಇವತ್ತಿದಲ್ಲ, ಕನಕಾಂಬ್ರ ಹೆಂಗೆ ಒಂದೇ ಸಾಕು ಬಿಡಿ, 100 ರೂಪಾಯಿ ಮಾಡ್ಕೊಳ್ಳಿ. ಅಷ್ಟೇನಾ ಇರೋದು? ಎಷ್ಟು? ಕೊಡಿ, ಇನ್ನೊಂಚೂರು ಕೊಡಿ. ಮಲ್ಗೆನೆ ಏನಾರು ಹೇಳಿದ್ರಾ? ನಾನು ತೊಗೊಳೋದಲ್ದರ ಹೂ ಸತೀಶ್ ಬೇರೆ ಹೂ ತರ್ತಾರೆ. ಸೊ ನನಗಂತೂ ಸಮಾಧಾನನೇ ಆಗಲ್ಲ. ಎಷ್ಟು ಹೂ ಇದ್ದರು ದೇವರಿಗೆ. ನನಗೊಂದು ದಿಂಡು ತೋರಿಸಿದ್ರು, ನಂಗೆ ಅದು ಕೂಡ ತುಂಬ ಇಷ್ಟ ಆಯಿತು. ಅದನ್ನು ತೊಗೊಂಡು ಮನೆಗೆ ಬಂದು ಬೇಗ ಬಿಸಿ ದೋಸೆ ಹಾಕಿ ಸತೀಶ್ಗೆ ಕೊಟ್ಟು ಹಾಲು ಕೂಡ ಕಾಸ್ಬಿಟ್ಟು ಕೊಟ್ಟೆ. ನಾನು ಬರೋಷ್ಟರಲ್ಲಿ ಅವರು ಸ್ನಾನ ಮಾಡಿ ಕೂತಿದ್ರು. ಸೊ ಅವ್ರಿಗೂ ತಿಂಡಿ ಕೊಟ್ಟೆ. ಏನೋ ಸ್ವಲ್ಪ ಕೆಲಸ ಇದೆ ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಮಾರ್ಕೆಟ್ಗೆ ಹೋಗಬೇಕು, ಗೋಡೌನಲ್ಲಿ ಕೆಲಸ ಇದೆ, ನಾಳೆ ಪ್ರಸಾದಕ್ಕೆ ತರಕಾರಿ ದಿನಸಿ ಎಲ್ಲ ಖಾಲಿಯಾಗಿದೆ ತರಬೇಕು ಅಂತ. ನೋಡಿ ಪ್ಲೇಟ್ ಫುಲ್ಲು ಖಾಲಿ ಆಗಿದೆ. ಅವರಿಗೆ ಫೇವ್ರೇಟ್ ಮಾಡಿದ್ರೆ ಈ ಥರ ಪ್ಲೇಟ್ ಫುಲ್ಲು ಖಾಲಿ ಆಗುತ್ತೆ. ಸೊ ಒಂದು ಹ್ಯಾಪಿ, ಅವ್ರ ಹೊಟ್ಟೆ ತುಂಬ ತಿಂದರೆ ಅಷ್ಟೇ ಸಮಾಧಾನ. ನನಗೆ ರೋಡಲ್ಲಿ ಮಾತಾಡೋಕ್ಕೆ ಆಗಲಿಲ್ಲ, ತುಂಬ ಹೆವಿ ಟ್ರಾಫಿಕ್. ರೋಡಲ್ಲಿ ಹಾಗೆಲ್ಲ ಮಾತಾಡಲೂಬಾರ್ದು, ಅದು ನನಗೂ ಗೊತ್ತು. ಸೊ ಮನೆಗೆ ಬಂದೆ. ಸೊ ಮನೆಗೆ ಬಂದು ಸತೀಶ್ಗೆ ತಿಂಡಿ ಕೊಟ್ಟು ಹಾಲು ಕಾಯಿಸ್ಕೊಟ್ಟು, ಏನು ಗೊತ್ತಾ ಇವತ್ತು ತಿಂಡಿ? ಇವತ್ತು ದೋಸೆ, ಬೀಟ್ರೂಟ್ ಪಲ್ಯ ಜೊತೆಗೆ ಚಟ್ನಿ. ಸೊ ಈಗ ಜಸ್ಟ್ ನಾವು 9:15 ಟೈಮು. ಸೊ ಸತೀಶ್ ಎಲ್ಲ ಮಾರ್ಕೆಟ್ಗೆ ಹೋಗ್ತಾಯಿದ್ದಾರೆ. ಬೆಳಗ್ಗೆ ಸೋನೆ ಮಳೆ, ಅಂದರೆ ಈ ಸಲ ಅಷ್ಟು ಮಳೆ ಇಲ್ಲ, ತುಂಬ ಮಳೆ ಕಮ್ಮಿ ಅಂತ ಹೇಳ್ಬೋದು. ಸೊ ನಿಮ್ಮ ಕಡೆನೂ ಮಳೆ ಕಮ್ಮಿನಾ ಅಥವಾ ತುಂಬ ಮಳೆನಾ ಕಮೆಂಟ್ ಮಾಡಿ. ಬಟ್ ಮೈಸೂರಲ್ಲಿ ಇದು ಆಷಾಢ ಥರ ಫೀಲ್ ಆಗ್ತಾ ಇಲ್ಲ ಈ ಸಲ. ಸಮ್ಮರ್ ಥರನೇ ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿರುತ್ತೆ. ಸೊ ಅಷ್ಟು ಚಳಿ ಗಾಳಿ ಎಲ್ಲ ಕಮ್ಮಿ ಈ ಸಲ. ಹೋದ ಸಲ ಲಾಸ್ಟ್ ಈ ಸಲ ಅಷ್ಟರಲ್ಲಿ KRS ಕಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಬಟ್ ಈ ಸಲ ಅಷ್ಟು ತುಂಬಿಲ್ಲ. ನಂದಿನ್ನೂ ತಿಂಡಿ ಆಗಿಲ್ಲ, ಎಲ್ಲರದ್ದು ತಿಂಡಿ ಆಯಿತು. ಇನ್ನೂ ತುಂಬ ಬೇಜಾನ್ ಕೆಲಸಗಳಿದ್ದಾವೆ. ನಾನು ಎಲೆಕ್ಟ್ರಿಕ್ ಬಿಲ್ ಪೇ ಮಾಡ್ತಾಯಿದ್ದೆ. ಸೊ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆಯಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡೆ, ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಬನ್ನಿ ಆಯಿತಾ? ಎಲ್ಲೂ ಹೋಗಬೇಡಿ. ಅಷ್ಟರಲ್ಲಿ ತಿಂಡಿ ತಿಂದು ಸಿಗ್ತೀನಿ. ಗುರುವಾರ ಬರ್ತೆ ಅಂದರೆ ನಾನು ಬುಧವಾರನೇ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ದೇವ್ರ ಮನೆ ಕೆಲಸ ಆಗಿರ್ಬೋದು, ಅಥವಾ ಬ್ಲ್ಯಾಂಕೆಟ್ಸ್ನ ವಾಶ್ ಮಾಡೋದಾಗಿರ್ಬೋದು. ಎಷ್ಟು ಬಟ್ಟೆಗಳಿರುತ್ತೆ ಅಂದರೆ ನಮ್ಮ ಮನೇಲಿ ಎಸ್ಪೆಷಲಿ ನಾವು 4 ಜನ ಇದ್ದರೂ ಕೂಡ ತುಂಬ ಬಟ್ಟೆ ಆಗುತ್ತೆ. ಪ್ರತಿದಿನ ಬಟ್ಟೆ ವಾಶ್ ಮಾಡ್ತೀನಿ ನಾನು. ಅಂಥದ್ರಲ್ಲಿ ಅವನು ಫೋನ್ ತೆಗಿತಾ ಇಲ್ಲ. ಲೈಫಲ್ಲಿ ಯಾರಿಗೂ ಏನೂ ಫೇವರ್ ಮಾಡಬಾರ್ದು, ಒಳ್ಳೆಯದು ಮಾಡಬಾರ್ದು. ಯಾಕೆ ಗೊತ್ತಾ? ಮೇಲ್ಗಡೆ ರೆಂಟ್ ಕೊಟ್ಟಿದ್ವಿ, ಖಾಲಿ ಮಾಡ್ಕೊಂಡು ಹೋದ್ರು. ಅವ್ರು ನಿಮಗೆ ಗೊತ್ತಿರುತ್ತೆ. ಎಲೆಕ್ಟ್ರಿಕ್ ಬಿಲ್ ಪೇ ಮಾಡಿಲ್ಲ, ಜೊತೆಗೆ ಪೇಂಟ್ದು
ಅಮೌಂಟು ಸತೀಶ್ ಇಸ್ಕೊಂಡು ಇಲ್ಲ. ಸರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ವಾರದ ಮೇಲಾಯಿತು, ಇನ್ನೂ ಕೂಡ ಕಳಿಸಿಲ್ಲ. ಸೊ ನಾವು ಕೂಡ ಯಾರೋ ಬಂದಿದ್ದರು, ಮೀನ್ಸ್ ಅಂದರೆ ಬಾಡಿಗೆಗೆ ರೆಂಟ್ಗೆ, ಅವ್ರಿಗೆ ಮನೆ ಕೊಡಬೇಕಲ್ಲ ಅಂತ ಪೇಂಟ್ ಮಾಡಿಸಿದ್ದೀವಿ. ಪೇಂಟ್ ತಂದಿರೋ ಬಿಲ್ಲಿಂದ ಸುಧಾ ನಾವು ವಾಟ್ಸಪ್ ಮಾಡಿದ್ದೀವಿ. ಫೋನೇ ತೆಗಿತಾ ಇಲ್ಲ. ಬೈಬೇಕಾ ಬೈಬಾರ್ದ ನೀವೇ ಹೇಳಿ. ಸೊ ಅದಕ್ಕೆ ಯಾರನ್ನು ನಂಬಾರ್ದು, ಯಾರಿಗೂ ಒಳ್ಳೇದು ಮಾಡಬಾರ್ದು, ಯಾರಿಗೂ ಹೋಗ್ಲಿ ಪಾಪ ಪಾಪ ಅಂತ ಅನ್ನಲೇಬಾರ್ದು. ಇವತ್ತಿನ ಕಾಲ ಹಾಗಿದೆ. ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಬಟ್ ಈಗ ನಾವು ಪೇ ಮಾಡೋಂಗಾಗಿದೆ. ಅದಕ್ಕೆ ಸತೀಶ್ ಬೈತಾ ಇದ್ದಾರೆ. ಸೊ ಅವ್ರು ಮಾರ್ಕೆಟ್ಗೆ ಹೋದ್ರು, ಬನ್ನಿ ನಾವು ತಿಂಡಿ ತಿನ್ನೋಣ. ಬಿಸಿ ಇಲ್ಲ, ಬಟ್ ಬಿಸಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಒಬ್ಬಳೇ ಟೈಮ್ ಇತ್ತು ಅಂತ ಆರಾಮಾಗಿ ಫೋನ್ಗಿನ್ ಸ್ಕ್ರೋಲ್ ಮಾಡ್ಕೊಂಡು ಮಲ್ಕೊಬೋದಾಗಿತ್ತು. ಬಟ್ ನಾನು ಆ ಥರ ಯಾವತ್ತೂ ಮಾಡಲ್ಲ. ನನ್ನ ಕೆಲಸ ಎಷ್ಟಿರುತ್ತೆ, ನಾನು ಹೆಂಗಿರ್ತೀನಿ ಅದಷ್ಟೇ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಅಕ್ಕಪಕ್ಕ ಜನಗಳೇನು ಗೊತ್ತಾ, ನಿಂತ್ಕೊಂಡ್ಬಿಡ್ತಾರೆ. ಗಾಯ್ಸ್ 10 ಗಂಟೆ ಆಯಿತು ಅಂದರೆ ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ಮನೆ ಕಡೆನೇ ಕಣ್ಣಿರುತ್ತೆ, ನಮ್ಮ ಮನೆ ಕಡೆನೇ ಕೈ ತೋರಿಸ್ಕೊಂಡು. ಈಗ ನಾನು ವಿಡಿಯೋ ಮಾಡೋದ್ರಿಂದ ಏನೋ ಒಂಥರ ಕೆಟ್ಟದಾಗಿ ಬಿಂಬಿಸ್ಕೊಂಡು ಅಪಪ್ರಚಾರ ಮಾಡಿಕೊಂಡು ನನ್ನ ಬಗ್ಗೆ ಗಾಸಿಪ್ ಮಾಡಿಕೊಂಡು ಮಾತಾಡೋಂಥದ್ದೇ ಜಾಸ್ತಿ. ಮಾಡಿದ್ರು ಮಹಾರಾಯ ಅಂತ. ಅದಕ್ಕೆ ಭಗವಂತ ಅವ್ರನ್ನ ಆ ರೀತಿ ಇಟ್ಟಿದ್ದಾನೆ, ನನ್ನನ್ನು ಈ ರೀತಿ ಇಟ್ಟಿದ್ದಾನೆ. ಸೊ ಅವ್ರು ನನ್ನ ಬಗ್ಗೆ ಮಾತಾಡಿದಷ್ಟು ದೇವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ನಾನೇನು ಅಂತ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇದ್ದಿದ್ದನ್ನು ಇದ್ದಂಗೆ ಮಾತಾಡ್ತೀನಿ. ಅವ್ರ ಥರ ನಾನು ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಗಾಸಿಪ್ ಮಾಡೋದು ಅದೆಲ್ಲ ಮಾಡೋಕ್ಕೋಗಲ್ಲ. ಅವರು ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ನಿಂತ್ಕೊಂಡು ಗಾಸಿಪ್ ಮಾಡಿದ್ರೆ ಅವ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಬೇರೆಯವರು ಕಾದಂಬರಿ ಬರೀತಿರ್ತಾರೆ ಅನ್ನೋದನ್ನು ಅವ್ರು ಮರ್ತುಬಿಟ್ಟಿರ್ತಾರೆ. ಸೊ ಅವ್ರು ಮಾಡ್ತಾರೆ ಅಂತ ಅದನ್ನೇ ನಾವು ಮಾಡಿದ್ರೆ ಅವ್ರಿಗೂ ನನಗೂ ವ್ಯತ್ಯಾಸನೇ ಇರಲ್ಲ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಕಾನ್ಸಂಟ್ರೇಷನ್ ಏನಿದ್ರು ನನ್ನ ಕೆಲಸದ ಮೇಲೆ. ನೋಡಿ 5 ನಿಮಿಷನೂ ನಾನು ವೇಸ್ಟ್ ಮಾಡಲಿಲ್ಲ. ಸೊ ಎಷ್ಟು ಬೇಗ ಇದು ಗೋಡೌನ್ಗೆ ಅಂತ ದೊಡ್ಡ ತೋರಣ ಮಾಡಿದ್ದೀನಿ. ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ನನ್ನ ಪಾಡಿಗೆ ನಾನು ಒಳಗಡೆನೆ ಕೂತ್ಕೊಂಡು. ಬೆಳಿಗ್ಗೆ ನಾನು ಎಷ್ಟು ಹೂವು ತಂದೆ. ಸೊ ಸತೀಶ್ ನೋಡಿ ಎಷ್ಟು ಹೂವು ತಂದಿದ್ದಾರೆ. ಚೆಂಡು ಹೂವು, ಸಾಮಂತಿಗೆ ಹೂವು, ತುಳಸಿ ಹಾರ, ಆಮೇಲೆ ಹಾರಗಳು, ಗುಲಾಬಿ ಹೂವಿನ ಹಾರಗಳು, ಮತ್ತು ಫ್ರೂಟ್ಸು, ಪ್ರತಿಯೊಂದು ಎಲ್ಲ ತೊಗೊಂಬಂದಿದ್ದಾರೆ. ಬಟನ್ಸ್, ರೋಸಸ್ಗಳು. ನನಗೆ ಪೂಜೆಗೆ ನಂಬ್ತಿರೋ ಬಿಡ್ತಿರೋ ನಮ್ಮ ಫ್ರಿಜ್ಜು ಫುಲ್ಲು ಹಾರಗಳು, ಹೂವುಗಳು ಈ ಥರದ್ದೇ ತುಂಬಿದೆ. ಎಲ್ಲ ಕಡೆ ಹೂವನ್ನೇ ತುಂಬಿಕೊಂಡಿದೆ. ಅಷ್ಟರಲ್ಲಿ ನಮ್ಮ ಯದು ಪಾಪು ಕೂಡ ಬಂದ. ಆಂಟಿ ಅಂದ್ಕೊಂಡು. ಸೊ ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ನನ್ನ ಕೆಲಸ ಮಾಡೋದ್ರಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಎಷ್ಟೆಲ್ಲ ಒಬ್ಬಳೇ, ಯಾಕಂದರೆ ಸತೀಶ್ ಬ್ಯುಸಿ ಇದ್ದರು. ಯದು ಪಾಪು ಪುಣ್ಯಕೋಟಿ ನೋಡ್ತಾ ಹಂಗೆ ತಾಚಿ ಮಾಡಿಬಿಟ್ಟ ಸೋಫಾ ಮೇಲೆ. ನಾನು ಒಬ್ಬಳೇ ಕೂತ್ಕೊಂಡು ಹೂವೆಲ್ಲ ಪೋಣಿಸ್ಕೊತಾ ಇದ್ದೆ. ಸಲ ಸತೀಶ್ ಇರ್ತಿದ್ರು ಅಥವಾ ಗುರುಮಲಪ್ಪ ಇರ್ತಿದ್ರು, ನಮ್ಮ ಹುಡುಗರು ಯಾರಾದರೂ ಇರ್ತಿದ್ರು. ಮಾತಾಡಿಕೊಂಡು ಟೈಮ್ ಪಾಸ್ ಆಗ್ತಾಯಿತ್ತು. ಸೊ ನನಗೆ ಯಾರಿಲ್ಲ ಅಂದರೂ ನನಗೆ ಹೆಂಗಿರಬೇಕು ಏನು ಗೊತ್ತು. ಬೆಳಗ್ಗೆ 2-3 ದೋಸೆ ತಿಂದಿದ್ದು, ಮಧ್ಯಾಹ್ನ ನಂಗೆ ಊಟನೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಸತೀಶ್ ಮಾರ್ಕೆಟಿಂದ ಬಂದರು. ಏನು ನನಗೇನೇನು ಕೊಡಬೇಕೋ ಕೊಟ್ಟರು. ಮೀನ್ಸ್ ಹಣ್ಣು, ಹೂವು ಅದೆಲ್ಲ ಕೆಳಗಡೆ ಅವ್ರ ಕೆಲಸಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಬಂದರು. ಅವ್ರ ಪಾಡಿಗೆ ಅವ್ರು ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ, ನನ್ನ ಪಾಡಿಗೆ ನಾನು ಮೇಲ್ಗಡೆ ಕೆಲಸ ಮಾಡ್ತಾಯಿದ್ದೀನಿ. ನಂಬ್ತೀರಾ ಬಿಡ್ತೀರೋ, ನನಗೆ ಮಲ್ಕೊಂಡು ರೆಸ್ಟ್ ಮಾಡೋಣಪ್ಪ, ಇರಪ್ಪ ರೆಸ್ಟ್ ಮಾಡೋಣ 5-10 ನಿಮಿಷ ನನಗೆ ನಿಜಕ್ಕೂ ಟೈಮೇ ಸಿಗಲ್ಲ ಗೈಸ್. ನನ್ನ ಹಣೆ ಸುಳ್ಳು ಹೇಳಲ್ಲ. ನನಗೆ ಮಲ್ಕೊಂಡಿದ್ದ ತಕ್ಷಣ ಕಣ್ತುಂಬ ನಿದ್ದೆ ಬರುತ್ತೆ. ಅದೇನೋ ಅಂತಾರಲ್ಲ, ನಾನು ಯಾರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಲ್ಲ, ಯಾರ ಬಗ್ಗೆ ನಾನು ಫಸ್ಟ್ ಆಫ್ ಆಲ್ ಥಿಂಕೇ ಮಾಡಲ್ಲ. ನಾನು, ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನಾನು ಇಷ್ಟೇ ನಾನು ಯೋಚನೆ ಮಾಡಿಕೊಂಡು ನನ್ನ ಪಾಡಿಗೆ ನನ್ನ ಲೈಫ್ನ ನಾನು ಎಂಜಾಯ್ ಮಾಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ಖುಷಿಯಾಗಿ ಇಟ್ಕೊಂಡು. ವಿಡಿಯೋಸ್ ಮಾಡೋರೆಲ್ಲ ಕೆಟ್ಟವರಲ್ಲ ಗೈಸ್. ವಿಡಿಯೋ ಮಾಡೋದು ಏನಕ್ಕೆ ಗೊತ್ತಾ, ನಮ್ಮ ನೋವು, ನಮ್ಮ ದುಃಖ, ನಮ್ಮ ಲೋನ್ಲಿನೆಸ್ ಇರುತ್ತಲ್ಲ, ನಮ್ಮ ಒಂಟಿತನನ ದೂರ ಮಾಡೋಕ್ಕೋಸ್ಕರ ನಾವು ವಿಡಿಯೋಸ್ ಮಾಡೋದು. ಇವರು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡೋರೆಲ್ಲ ಡ್ಯಾಶ್ಗಳ ಹಂಗಂತ ಅಂದ್ಬಿಟ್ಟು ಇವ್ರ ಮನೆ ಹೆಣ್ಮಕ್ಳು ದಿನಕ್ಕೆ ಬೈಕಲ್ಲೆಲ್ಲ ಸುತ್ತುತ್ತಾರೆ. ಅದನ್ನೆಲ್ಲ ನಾವು ಮಾತಾಡಬಾರ್ದು ಗೈಸ್. ಯಾಕಂದರೆ ನಮ್ಮ ಮನೆಗಳಲ್ಲೂ ಒಂದೊಂದು ಹೆಣ್ಮಕ್ಳು ಹುಟ್ಟಿದ್ದಾವೆ. ಸೊ ನಂಬ್ತಿರೋ ಬಿಡ್ತಿರೋ ನಾನು ಯಾರ ಬಗ್ಗೆನೂ ಕೆಡ್ದಾಗ ಮಾತಾಡಲ್ಲ. ಎಷ್ಟೆಲ್ಲ ಕೆಲಸ ಇರುತ್ತೆ, ಇವ್ರಿಗೆ ಹಿಂಗೆಲ್ಲ ನಿಂತ್ಕೊಂಡು ಗಾಸಿಪ್ ಮಾಡೋಕ್ಕೆ ಟೈಮ್ ಎಲ್ಲಿರುತ್ತೆ. ಯಪ್ಪ, ನನಗಂತೂ ಎಷ್ಟು ಬೇಗ ಸಂಜೆ ಆಯಿತೋ, ಎಷ್ಟು ಬೇಗ ಮಧ್ಯಾಹ್ನ ಆಯಿತೋ, ಎಷ್ಟು ಬೇಗ ಟೈಮ್ ಕಳೀತೋ ಅಂತಲೇ ಗೊತ್ತಾಗಲಿಲ್ಲ. ಸೊ ಆಯಿತು, ನನ್ನ ಕೆಲಸ ಆಯಿತು ಅಂತ ಫ್ರೀ ಇರ್ತೀನಿ. ಇಷ್ಟೆಲ್ಲ ತೋರಣ ಒಬ್ಬಳೇ ಕುತ್ಕೊಂಡು ಮಾಡೋಷ್ಟರಲ್ಲಿ 2 ಮಕ್ಕಳು ತಾಯಿ ಎಷ್ಟು ಸೊಂಟ ನೋವು ಬರುತ್ತೆ ಹೇಳಿ. ಅದೆಲ್ಲ ಅನುಭವಿಸ್ದವ್ರಿಗೆ ಗೊತ್ತು. ಇವ್ರು ಏನು ಮಾಡ್ತಾಯಿದ್ದಾರೆ, ಮೇಲೆ ಬಂದಿಲ್ವಲ್ಲ, ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ನೋಡೋಕ್ಕೆ ಅಂತ ಹೋಗಿ ಪಾಪ ಅನ್ನಿಸ್ಬಿಡ್ತು.
ಹಾಂ ಟಿಕೆಟ್ ಬೆಂಗಳೂರಲ್ಲಿ 2,500 ಅಂತ ಟಿಕೆಟು ಮಾರಿನ್ಸ್ಗೆ ಬೆಳಿಗ್ಗೆ ಇವತ್ತು 100-200 ರೂಪಾಯಿ ಟಿಕೆಟ್ಗೆ. ಸತೀಶ್ ಏನು ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ನಿಮ್ಗೆ ಯಾರಿಗಾದ್ರು? ಸೊ ವಿಜಯ್ದು ಫಿಲ್ಮ್ ರಿಲೀಸ್ ಆಗಿದೆ, ತಮಿಳ್ ಫಿಲ್ಮ್ಗೆ ಹೋಗ್ಬೇಕಂತೆ. ಇಷ್ಟೆಲ್ಲ ಕೆಲಸ ಇಟ್ಕೊಂಡಿದ್ದಾರೆ, ಇಷ್ಟೆಲ್ಲ ತರಕಾರಿ ಕಟ್ ಮಾಡಬೇಕು, ಈರುಳ್ಳಿ ಬಿಡಿಸ್ಬೇಕು, ಒಬ್ಬಟ್ಟು ಮಾಡಿದ್ದಾರೆ, ಅಕ್ಕಿ ರೊಟ್ಟಿ ಮಾಡಬೇಕು, ಎಷ್ಟು ಕೆಲಸ ಇದೆ. ಫಿಲಮ್ಗೆ ಹೋಗ್ಬೇಕಂತೆ ಅವ್ರು. ಹಂಗೆ ಗೈಸ್ ಅವ್ರಿಗೆ ಸ್ವಲ್ಪ ಮೂವಿ ಹುಚ್ಚು ಜಾಸ್ತಿ. ಸೊ ಬಿಟ್ಟರೆ ಫ್ರೆಂಡ್ಸು, ಬಿಟ್ಟರೆ ಮೂವಿ, ಎರಡೇ ಲೈಫು ಅವ್ರದ್ದು ಜೀವನ. ಅಜ್ಜಿಗೆ ಅರ್ಧೇ ಚಿಂತೆ ಅಂದರೆ ನಿಂಗೆ ವಾಸಕ್ಕೆ ಪಿಕ್ಚರ್ ಚಿಂತೆ ಹಾಕೋದು. ಹಾಂ ನಿನ್ನೆಲ್ಲ ನ್ಯೂಸಲ್ಲಿ ನೋಡ್ತಾ ಇರಲಿಲ್ವೇನೋ ನಿನ್ನೆ ಬೆಳಗ್ಗೆಯಿಂದ? ಇದು ವೆಜ್ ಆಲೂ ಬೋಂಡಾ ಬಿಸಿ ಬಿಸಿ ಕರೀತಾಯಿದ್ರು. ನಾನು ನನಗೊಂದು ಕೊಡಿ ಅಂತ ಇಸ್ಕೊಂಡು ತಿಂತಾಯಿದ್ದೆ. ಹಪ್ಪಳ ಮತ್ತು ನನಗೆ ಹಪ್ಪಳ ಅಂದರೆ ಇಷ್ಟ, ವೆಜ್ ಬೋಂಡಾ ಅಂದರೆ ಇಷ್ಟ. ಇಸ್ಕೊಂಡು ತಿಂದೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ. ಅವನು ಬ್ಯಾಡ್ಮಿಂಟನ್ ಕೋರ್ಸ್ಗೆ ಹೋಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಹೋದ್ರು ಸಣ್ಣ ಬರ್ಸೋಣ ಅಂತ. ಸೊ ಅವನಿಗೂ ಕೂಡ ಟೆಸ್ಟಸ್ ಇದೆ. ಚಾರ್ವಿ ಕೂಡ ಬಂದಳು. ಅಮ್ಮ ನಾನು ಓದ್ಕೋತೀನಿ, ನಾನು ಬರ್ಕೋತೀನಿ, ಹೋಗಮ್ಮ ನೀನು ಕೆಲಸ ನೀನು ಮಾಡು ಅಂತ ಇದ್ದ. ಸೊ ನಾವು ಎಷ್ಟೇ ಬ್ಯುಸಿ ಇದ್ದರು, ನಾವೆಷ್ಟೇ ಕೆಲಸ ಇದ್ದರು, ನಮಗೆಷ್ಟೇ ಒತ್ತಡ ಇದ್ದರು, ಮಕ್ಕಳ ಮೇಲೆ ನಾವೇನು ಇಂಟ್ರೆಸ್ಟ್ ಕೊಡಬೇಕು ಅಥವಾ ಮಕ್ಳಿಗೆ ನಾವೇನು ಟೈಮ್ ಕೊಡಬೇಕೋ ಅದು ಕೊಡಲೇಬೇಕು. ಅವ್ರದ್ದೆಲ್ಲ ಓದಿ ಬರೆದು ನೈಟ್ 9:30 ಆಯಿತು. ಸೊ ನಾನು ಕೂಡ ತೋರಣ ಎಲ್ಲ ಹಾಕಿ, ಹೂವೆಲ್ಲ ಹಾಕಿ, ಕಸ ಎಲ್ಲ ಗುಡಿಸಿ, ಬಾಗಿಲು ತೊಳೆದು ರಂಗೋಲಿ ಹಾಕೋಣ ಅಂತ ಕೆಳಗಡೆ ಬಂದೆ. ಸೊ ಇವತ್ತು ಒಂದು ನಿಜ ಹೇಳಬೇಕು ಅಂದರೆ ಪ್ರತಿ ಒಂದು ಕಡೆ ನೀರು ಹಾಕಿ, ನಮ್ಮ ಗಿಡಗಳಿಗೆ, ನಮ್ಮ ನೆಲಕ್ಕೆ ಎಲ್ಲ ನೀರು ಹಾಕಿ ತೊಳೆದಿರೋದು ನನ್ನ ಮಗ. ತೋರಣ ಕೂಡ ಅವನೇ ಹಾಕಿದ್ದಾನೆ. ಇವತ್ತು ನಾನು ರಂಗೋಲೆ ಒಂದು ಹಾಕ್ತಾಯಿದ್ದೆ. ನಮ್ಮ ಹುಡುಗ ಊಟ ಮಾಡ್ತಾ ಇರೋದೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದಾನೆ. ಸೊ ನಾನು ರಂಗೋಲೆ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಆ ಕಲರ್ ಸರ್ಕಲ್ ಹಾಕ್ತೀನಿ, ಅದಕ್ಕೆಲ್ಲ ಕಲರ್ ಹಾಕು ಬಾಯ್ಲಿ ಅಂತ ಅಂದ್ಬಿಟ್ಟು. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಬೈಕೋಬೇಡಿ. ಆಮೇಲೆ ಪ್ರತಿ ನಿಮ್ದು ಇದೆ ಅಂತ ಕೂಡ ಹೇಳಬೇಡಿ. ಆಯಿತು ಹಾಕ್ಕೊಡ್ತೀನಿ, ಜ್ಯೂಸ್ ತರಿಸ್ಕೊಡಿ ಅಂತ ಅಂದ. ಜ್ಯೂಸು ಕೂಡ ದುಡ್ಡು ಇಸ್ಕೊಂಡೋಗಿ ತೊಗೊಂಬಂದಿದ್ದಾನೆ. ಜೊತೆಗೆ ಸರ್ಕಲ್ಗೆ ನೆಟ್ಟಿಗೆ ಹಾಕು, ಮರೂನ್ ಹಾಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದೆ. ಅಮ್ಮ ನೀವು ವಿಡಿಯೋ ಮಾಡ್ತೀನಿ ಅಂದರೆ ನಾನು ಹಾಕೋದೇ ಇಲ್ಲ ಅಮ್ಮ ಇದು ಹೆಣ್ಮಕ್ಳು ಕೆಲಸ ಅಮ್ಮ ಅಂತ ಇದ್ದ. ಯಾವ ಬೈಬಲಲ್ಲಿ, ಯಾವ ಕುರಾನಲ್ಲಿ, ಯಾವ ಗ್ರಂಥದಲ್ಲಿ ಬರೆದಿದೆಯೋ ಹೆಣ್ಮಕ್ಳು ಮಾಡಬೇಕು, ಗಂಡು ಮಕ್ಕಳು ಮಾಡಬಾರ್ದು ಅಂತ ಯಾರೋ ನಿನ್ಗೆ ಹೇಳ್ಕೊಟ್ಟಿದ್ದು ಅಂತ ಒಂದು ಗದ್ರದೆ ನೋಡಿ. ಸೊ ಬಂದು ಹಾಕ್ತಾ ಇದ್ದಾನೆ. ಇವಾಗ ನನ್ನ ಸರ್ದಿ ಅವನದೇನಿದ್ರು ಬರೀ ರೆಡ್ ಕಲರ್ ಹಾಕೋದಷ್ಟೇ ಅವ್ನ ಕೆಲಸ. ಮಿಕ್ಕಿದ್ದೆಲ್ಲ ನಾನೇ ಸಾಯಬೇಕು. ನನಗೆ ಖುಷಿ ಗೈಸ್, ಬೇಜಾರಂತೂ ಇಲ್ಲ. ಇವತ್ತಿನ ರಂಗೋಲಿ ಹೇಗಿದೆ, ಇಷ್ಟ ಆಯಿತಾ? ನೀವು ಹೇಳಲೇಬೇಕು ಹೇಗಿದೆ ಅಂತ ಅಂದ್ಬಿಟ್ಟು. 1.5 hour ಆಯಿತು ನಾನು ರಂಗೋಲಿ ಹಾಕಿ ಕಲರ್ ಹಾಕಿ ಮುಗಿಸೋ ಅಷ್ಟರಲ್ಲಿ ಸೊಂಟ ಅಂತೂ ಬಿದ್ದು ಊರುಬಾಗ್ಲಾಗಿದೆ. ಯಪ್ಪ ಎಷ್ಟೊತ್ತಿಗೆ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನೋ ಅಂತ ಅನಿಸುತ್ತೆ. ಬಟ್ ಕೆಲಸಗಳ ನೆನೆಸ್ಕೊಂಡ್ರೆ ಅಥವಾ ಎಷ್ಟು ಕೆಲಸ ಇದೆ ಅಂತ ನೆನಪಿಸ್ಕೊಂಡ್ಬಿಟ್ರೆ ನಿಜಕ್ಕೂ ನಿದ್ರೆ ಬರಲ್ಲ ನನಗೆ. ಇದನ್ನೆಲ್ಲ ಮುಗಿಸಿ ನಾನು ಮೇಲೋಗಿ ಇನ್ನೂ ಪಾತ್ರೆ ತೊಳಿಬೇಕಿತ್ತು, ಸೋಫಾಸ್ ಅದಕ್ಕೆ ಕವರೆಲ್ಲ ಹಾಕಬೇಕಿತ್ತು. ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ ಗಾಯ್ಸ್. ಬನ್ನಿ ಬೇಗ ಬೇಗ ಮೇಲೋಗೋಣ. ಸುಮಾರು ಜನ ಅಂತಿರ್ತಾರೆ, ನಿಮ್ಮ ರಂಗೋಲೆ ದೊಡ್ಡದಾಗಿ ಹಾಕ್ತೀರಾ ಬಟ್ ತುಂಬ ದಪ್ಪ ಹಾಕ್ತಿರೋ, ಲಕ್ಷಣವೇ ಇರಲ್ಲ ಅಂತ. ಹೌದಾ ಗೈಸ್? ನನ್ನ ರಂಗೋಲಿಯಲ್ಲಿ ಲಕ್ಷಣ ಇರಲ್ವಾ? ಅಂದರೆ ನಮ್ಮದು ಸ್ವಲ್ಪ ಅಪ್ ಡೌನ್ ಇರೋದ್ರಿಂದ ನೆಲ ನಿಮ್ಗೆ ಹಂಗೆ ಅನ್ನಿಸ್ಬೋದು. ಸೊ ರಂಗೋಲಿ ಹೇಗಿದೆ ಅಂತ ಹೇಳಿ, ನನಗೂ ಖುಷಿಯಾಗೋ ಥರ. 2 ಗಂಟೆ ಗೈಸ್, ಅದೊಂದು ಸ್ವಲ್ಪ ಫಾಸ್ಟ್ ಇದೆ. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಸೋಫಾಸ್ ಎಲ್ಲ ಫಸ್ಟು ಕೊದ್ರುಬಿಟ್ಟು ಸೋಫಾ ಮೇಲ್ಗಡೆ ಬ್ಲ್ಯಾಂಕೆಟ್ ಎಲ್ಲ ಹಾಕ್ಬಿಡೋಣ ಅಂತ. ಫಸ್ಟ್ ಏನಿದ್ರು ಸೋಫಾಗಳೆಲ್ಲ ಉದುರಾಸ್ಬಿಟ್ಟು ಕಸ ಗುಡಿಸ್ಕೊಂಬಿಟ್ಟು ನೆಲ ಒರೆಸ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇವತ್ತು ನೆಲನ ಒರೆಸ್ಕೊತಾ ಇದ್ದೀನಿ. ಫಸ್ಟು ಮಧ್ಯಾಹ್ನ ರೆಡಿ ಆಗಿಬಿಟ್ರೆ, ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ಮಿಕ್ಕಿದ್ದೆಲ್ಲನೂ ಫಸ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಸಕ್ರಿಗೇಟ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪನೇ ಪಾತ್ರೆ ಇತ್ತು, ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿ. ನಾವು ನೈಟ್ ಏನೇ ಕ್ಲೀನ್ ಮಾಡಿದ್ರು ಬೆಳಗ್ಗೆ ಎದ್ಬಿಟ್ಟು ನಾವು ಪ್ರತಿಯೊಂದು ನಾನು ಮಾಡೇ ಮಾಡ್ತೀನಿ. ಸೊ ಅಂದರೆ ನೈಟಲ್ಲಿ ದುಷ್ಟಶಕ್ತಿಗಳು ಓಡಾಟ
ಇರ್ಬೋದು, ಅಥವಾ ಏನೋ ಒಂದು ನಮ್ಮ ಕಣ್ಣು ಕಾಣದೇ ಇರೋಂಥದ್ದು ಏನೋ ಒಂದು ಓಡಾಡ್ತಾ ಇರುತ್ತೆ. ಇವತ್ತು ಎಲ್ಲ ಹಾಸಿಗೆಗೂ ಹೊಸದು ಬೆಡ್ ಸ್ಪ್ರೆಡ್ಸ್ನ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನೋಡಿ. ಸ್ನಾನ ಮಾಡಿಬಿಟ್ಟು ಬಟ್ಟೆ ಹಾಕ್ಕೊಳ್ಳೋಕ್ಕೆ ಕೂಡ ಬೇರೆ ಬಟ್ಟೆ ಎತ್ತಿಟ್ಕೊಂಡು, ಸೀರೆ ಹಾಕ್ಕೊಳ್ಳೋಕ್ಕೆಲ್ಲ ಸೀರೆ ಎತ್ತಿಟ್ಕೊಂಡು, ಒಡವೆಗಳೆಲ್ಲ ಎತ್ತಿಟ್ಕೊಂಡು ಬೇಗ ಬೇಗ ಎಲ್ಲ ಸ್ನಾನ ಸ್ನಾನ ಒಂದು ಮಾಡಬೇಕು ಅಷ್ಟೇ ಗೈಸ್. ಇನ್ನೆಲ್ಲ ಕೆಲಸ ಮುಗೀತು. ಕೆಲಸ ಸ್ಟಾರ್ಟ್ ಆಗೋದೇ ಆ್ಯಕ್ಚುಲಿ ಸ್ನಾನ ಆದಮೇಲೆ ಹೆಣ್ಮಕ್ಳಿಗೆ. ಮತ್ತೆಲ್ಲ ಸ್ವೆಟ್ ಆಗಿಬಿಡುತ್ತೆ, ಮತ್ತೆಲ್ಲ ಬೇವು ಬಿಡ್ತೀನಿ. ದೇವ್ರ ಮನೆ ದೊಡ್ಡದೇ ಇದೆ ನಮ್ಮದು, ಚಿಕ್ಕದೇನಿಲ್ಲ. ಗಾಳಿಯಾಟ ತುಂಬ ಚೆನ್ನಾಗಿದೆ. ಆದರೂ ಕೂಡ ದೇವ್ರ ಮನೇಲಿ ಕೂತ್ಕೊಂಡ್ರೆ ಬೆವರು ಬಿಡ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಪೂಜೆ ಮಾಡೋಣ ಅಂತ ಟೈಮ್ಗೆ ಇವಾಗಿನ್ನೂ ಜಸ್ಟ್ ನಾವು 3:35. ಅದು ಸ್ವಲ್ಪ ಫಾಸ್ಟ್ ಇದೆ ನಮ್ಮ ಮನೆ ಗಡಿಯಾರ. ಸ್ನಾನ ಮಾಡಿ ರೆಡಿಯಾಗಿ ಆಲ್ರೆಡಿ ನಾನು ದೇವ್ರ ಮನೆ ರೆಡಿ ಮಾಡಿದ್ದೀನಿ. ಅದು ಸ್ವಲ್ಪ ಫಾಸ್ಟ್ ಅಂತ ಅನಿಸ್ಬೋದು. ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಮಕ್ಕಳದು ಸ್ನಾನ ಆಗಿತ್ತು. ಸೊ ನೋಡಿ, ಇವತ್ತು ಅಷ್ಟೇ ಸಾಮಂತಿಗೆ ಹೂವು, ಗಣಗ್ಲು ಹೂವು, ಮಲ್ಲಿಗೆ ಹೂವು, ಎಲ್ಲ ಥರ ಹೂವು, ಸ್ವಲ್ಪ ಹಾಲೆಲ್ಲ ಕಾಯಕ್ಕಿಟ್ಟಿದ್ದೀನಿ. ಹಾಲು ನೈವೇದ್ಯಕ್ಕೆ ಇಡೋಣ ಅಂತ. ಪೂಜೆಗೆ ಏನೇನು ಬೇಕೋ ಸಕ್ಕರೆಗೇಟು, ಹೂವು, ಹಣ್ಣು, ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಮನೆ ದೇವ್ರ ಪೂಜೆ, ಆಮೇಲೆ ಇಷ್ಟ ದೇವ್ರ ಪೂಜೆ. ಇವತ್ತು ಶುಕ್ರವಾರ, ನಮ್ಮ ಉತ್ತರಮ್ಮಂಗೆ ಪಟ್ಲದಮ್ಮನಿಗೆ ಕೂಡ ಪೂಜೆ. ಸೊ ನಮ್ಮದು ಶುಕ್ರವಾರ ವಾರ, ನಿಮ್ಗೆಲ್ರಿಗೂ ಗೊತ್ತು. ಇವತ್ತು ಅಮ್ಮನಿಗೆ ಮಲ್ಲಿಗೆ ದಿಂಡು ಮುಡಿಸಿದ್ದೀನಿ ಗೈಸ್. ನಾನು ತಂದಿದ್ದು ಕನಕಾಂಬರ ಹೂವು, ಮಲ್ಲಿಗೆ ದಿಂಡು. ಸೊ ನನಗಂತೂ ದೇವ್ರ ಮನೆ ಕಳ್ಕಳಿಯಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಒಬ್ಬಟ್ಟು ಮಾಡಿದ್ರು ಅಲ್ವಾ ಕೆಳಗಡೆ. ಸೊ ಬಿಸಿ ಬಿಸಿ ಒಬ್ಬಟ್ಟು ಎತ್ಕೊಂಬಂದಿಟ್ಟಿದ್ದೆ ನೈವೇದ್ಯಕ್ಕೋಸ್ಕರ. ಆಮೇಲೆ ಬಾಳೆಹಣ್ಣು, ಸಕ್ಕರೆ ಕಟ್ ಮಾಡಿಟ್ಟಿದ್ದೆ. ಇನ್ನೇನಿದ್ರು ದೀಪ ಹಚ್ಚಿ ಮಹಾಮಂಗಳಾರತಿ ಒಂದು ಮಾಡಬೇಕು. ಸೊ ಫೈನಲಿ ಎಲ್ಲ ಕಡೆ ದೀಪ ಅಂಟಿಸಿ ಮಹಾಮಂಗಳಾರತಿ ಕೂಡ ಮಾಡಿದೆ. ಸೊ ನನಗಂತೂ ಸಮಾಧಾನ ಆಯಿತು. ಅಮ್ಮನ್ನ ಇವತ್ತು ನಾನು ಎಷ್ಟು ಥರ ಪೂಜೆ ಮಾಡಿದ್ದೀನಿ ಅಂತ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನನಗೆ ಖುಷಿ. ಜೊತೆಗೆ ನೋಡಿ, ಆ ಕತ್ಲೆ ಬೆಳಕಲ್ಲಿ ದೇವ್ರ ಮನೆ ಎಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಮಾವಿನ ಸೊಪ್ಪು, ಬಾಳೆಕಂದು ಎಲ್ಲ ಹಾಕಿ ಅಮ್ಮನ್ನ ಕಣ್ತುಂಬ ನೋಡೋಕ್ಕೆ ನನಗೊಂಥರ ಚಂದ, ಖುಷಿ, ವೈಬ್ಸ್. ಎಲ್ಲ ಕಡೆ ದೀಪ ಅಂಟಿಸ್ತೀನಿ ನಾನು. ಹೊಸ್ಲಿಗೆ, ಬಾಗಿಲಿಗೆ, ತುಳಸಿ ಕಟ್ಟೆಗೆ, ಜೊತೆಗೆ ನಮ್ಮದು ಪೋರ್ಟಿಕೋ ಮೇಲೂ ಕೂಡ ದೀಪ ಅಂಟಿಸ್ತೀನಿ. ಬಿಕಾಸ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಈಗ ಲೈಟಿಂಗ್ಸ್ ಎಲ್ಲ ಹಾಕ್ತಾರಲ್ವ, ಅರ್ಲಿಯಿಂದ ಮಾರ್ನಿಂಗ್ ಆ ವೈಬೇ ಒಂಥರ ತುಂಬ ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೊ ನಿಮ್ಗೆ ಇಷ್ಟೆಲ್ಲ ಶಕ್ತಿ ಹೆಂಗೆ ಬರುತ್ತೆ ಅಂತ ಕೇಳ್ತಿರ್ತಾರೆ. ಅರ್ಲಿಯಿಂದ ಮಾರ್ನಿಂಗ್ ಎದ್ದು ವಾರ ಪೂಜೆ ಮಾಡಿ ನೋಡಿ, ಆ ವೈಬಿಂದನೇ ನಿಮಗೆ ಎನರ್ಜಿ ಬರುತ್ತೆ. ನನ್ನ ಮಾತು ಸುಳ್ಳಲ್ಲ. ಬೇಕಿದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು, ನಿಮಗೇನೆ ಗೊತ್ತಾಗುತ್ತೆ. ಅದು ಒಂದ್ಸಲಿ ಪ್ರಾಕ್ಟೀಸ್ ಆಗೋ ತನಕ, ಪ್ರಾಕ್ಟೀಸ್ ಆದ್ಬಿಟ್ರೆ ನಿಮಗೆ ಅನಿಸುತ್ತೆ ನಾನೇನೋ ಕಳ್ಕೊಂಡೆ, ನನಗೇನೋ ಮಿಸ್ ಆಯ್ತಲ್ಲಪ್ಪ ಇವತ್ತು, ನಾನೇನೋ ಮಾಡಬೇಕಿತ್ತು, ನಾನೇನೋ ಮಾಡಲಿಲ್ವಲ್ಲಪ್ಪ ಇವತ್ತು ಅಂತ. 9 ಬತ್ತಿ ಆರಾಧನೆ, ತುಪ್ಪದ ಬತ್ತಿ ಆರಾಧನೆ, 5 ತುಪ್ಪದ ಬತ್ತಿ ಆರಾಧನೆ, ಅದೇ ಪಂಚ ತುಪ್ಪದ ಬತ್ತಿ ಆರಾಧನೆ, ಜೊತೆಗೆ ಬೆಲ್ಲದ ದೀಪದ ಆರಾಧನೆ. ಇವತ್ತು 5 ವೆರೈಟಿ ಪೂಜೆಗಳನ್ನ ನಾನು ಅಮ್ಮನಿಗೋಸ್ಕರ ಮಾಡಿದ್ದೀನಿ ಇವತ್ತು. ಸೊ ತಲೆ ಬಿಚ್ಚಿ ಪೂಜೆ ಮಾಡಿ ಅಂತಾರೆ. ಬಟ್ ಒಂದೇನೆಂದರೆ, ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು. ಹೆಣ್ಮಕ್ಳು ಕೂದಲು ಕಟ್ಕೊಂಡೇ ಪೂಜೆ ಮಾಡಬೇಕು. ಬಟ್ ನಾನು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿಲ್ಲ. ಸೊ ತುಪ್ಪದ ಬತ್ತಿ ಆರಾಧನೆ, ತುಪ್ಪದ ಬತ್ತಿನ ಕೈಯಲ್ಲಿ ಇಟ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ರೆ ನನಗೆ ನಿಜ ಆ ಕತ್ಲೆ ಬೆಳಕಲ್ಲಿ ಅಮ್ಮನೇ ಬಂದ್ರೇನಪ್ಪ ಅಂತ ಅನ್ನಿಸ್ತಾ ಇದೆ. ಸೊ ಯಾರೋ ಒಬ್ಬರು ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿದರು ನನಗೆ, ಜಾತ್ರೆ ಥರ ಅಂತ. ಜಾತ್ರೆ ಅಂದರೆ ಅದ್ರ ವೈಬೇ ಡಿಫ್ರೆಂಟು ಅಲ್ವಾ. ನಾನಿವಾಗ ಬೆಲ್ಲದ ದೀಪ ಆರಾಧನೆ ಮಾಡ್ತಾಯಿದ್ದೀನಿ. ಸೊ ಬೆಲ್ಲದ ದೀಪ ಆರಾಧನೆ ಮನೇಲಿ ಮಾಡ್ಬೋದು, ಬಟ್ ನಿಂಬೆಹಣ್ಣು ದೀಪದ ಆರಾಧನೆ ಮನೇಲಿ ಮಾಡೋಂಗಿಲ್ಲ. ಆ ವೈಬ್ ಇದೆಯಲ್ಲ, ಏನು ಹೇಳಿ, ಆ ಜಾತ್ರೆ ವೈಬು, ಹಬ್ಬ ಗೈಸ್, ಹಬ್ಬದ ಫೆಸ್ಟಿವಲ್ ಅದು. ಸೊ ಎಲ್ಲ ಕೆಲಸ ಮುಗೀತು. ದೀಪ ಪ್ರಕಾಶಮಾನವಾಗಿ ಉಗುರಿತಾ ಇದೆ. ರಂಗೋಲಿಗೆಲ್ಲ ಹೂವು ಇಟ್ಟು ಕರ್ಪೂರ ಎಲ್ಲ ಅಂಟಿಸಿ ಆಫೀಸ್ ರೂಮ್ ಪೂಜೆ ಎಲ್ಲ ಮಾಡ್ಕೊಂಡ್ಬಂದೆ. ಸೊ ಅದನ್ನೆಲ್ಲ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬೇಗ ಬೇಗ ರೆಡಿ ಆಗಬೇಕಿತ್ತು. ನಾನು ಕೂಡ ಬೇಗ ರೆಡಿಯಾಗಿ ಸಣ್ಣ ಪುಟ್ಟ ಸೆಲ್ಫಿ ಚಾರು ತೆಗೆದ್ಲು. ನಾನು ಎಕ್ಸಾಕ್ಟಾಗಿ ಎಲ್ಲ ದೀಪ ಅಂಟಿಸಿ ಎಲ್ಲ ಕಡೆ ಮಹಾಮಂಗಳಾರತಿ ಮಾಡಿದಾಗ ಐ ಥಿಂಕ್ 4:15ರಿಂದ 4:20. ಯಾಕಂದರೆ ನಮ್ಮ ಗಡಿಯಾರ ಒಂದು 5-10 ನಿಮಿಷ ಫಾಸ್ಟ್ ನಾನು ನನ್ನ ಮಕ್ಕಳನ್ನ ಕಳ್ಸೋಕ್ಕೆ ರೆಡಿ ಮಾಡೋಕ್ಕೆ ಅಂತ ಫಾಸ್ಟ್ ಇಟ್ಕೊಂಡಿರ್ತೀನಿ. ಹಾಲು, ಒಬ್ಬಟ್ಟು, ಹಣ್ಣುಗಳು, ಎಲ್ಲ ಥರ ಹಣ್ಣು, ಪೈನಾಪಲ್, ಮಾವಿನ ಹಣ್ಣು ಎಲ್ಲನೂ ನೈವೇದ್ಯಕ್ಕೆ ಇಟ್ಟು ಧೂಪ, ದೀಪ ಮತ್ತು 5 ಥರದ್ದು ಇವತ್ತು ಪೂಜೆ ಮಾಡಿದ್ದೀನಿ. ತುಂಬ ನೆಮ್ಮದಿ ಅನ್ನಿಸ್ತು.
ತುಂಬ ಖುಷಿ ಆಯಿತು. ದೇವ್ರ ಮುಂದೆ ಮಕ್ಕಳನ್ನ ಕೂರಿಸಿ ಅಡ್ಡ ಬೀಳಿಸಿ ಶ್ಲೋಕಗಳನ್ನ ಹೇಳ್ಸಿ. ಸೊ ನನ್ನ ಮಕ್ಕಳು ಎದ್ದೇಳ್ತಾರೆ ಗೈಸ್. ನನ್ನ ಮಕ್ಕಳು ನನ್ನ ಮಗಳು ಈಗ ಈ ಪ್ರತಿಯೊಂದು ಎಲ್ಲ ವೀಡಿಯೋ ಎಲ್ಲ ಮಾಡಿರೋದು ನನ್ನ ಮಗಳು. ಸೊ ಅವರಂತೂ ಒಂದೊಂದು ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಆ ಥರ ಎಲ್ಲ ನನ್ನ ಮಕ್ಕಳು ಏನೂ ಮಾಡಲ್ಲ. ಇವಾಗ ನೋಡಿ ಕರೆಕ್ಟಾಗಿ 5:10 ಟೈಮು. ಸೊ ನಾನು ರೆಡಿಯಾಗಿ ಈಗ ನನ್ನ ಮಕ್ಕಳು ಇಬ್ಬರೂ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅವಳಿಗೆ ಚಾರ್ವಿಗೆ 6:15ಗೆ ಟ್ಯೂಷನ್ ಇರೋದು. ಸೊ ಅಷ್ಟರಲ್ಲಿ ಹೋಗಿ ದೇವಸ್ಥಾನಕ್ಕೆ ಬರ್ಬೋದು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಮಕ್ಕಳು ನಾನು ಎಲ್ಲರೂ ಟೆಂಪಲ್ಗೆ ಬಂದ್ವಿ. ಅಲ್ಲಿನ್ನೂ ಕರೆಕ್ಟಾಗಿ 5:15ಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಅಲ್ಲಿನ್ನೂ ಡೋರ್ ಓಪನ್ ಮಾಡಿರಲಿಲ್ಲ, ಅಂದರೆ ಮೀನ್ಸ್ ಒಳಗಡೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಲ್ಲಿ ತುಂಬ ರಶ್ ಆಗಿಬಿಡ್ತಾರೆ ಗೈಸ್. ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ನಿಮಗೆ ಗೊತ್ತಲ್ವ, ತುಂಬ ರಶ್ ಆಗಿಬಿಡ್ತಾರೆ. ಸೊ ಫಸ್ಟ್ ನನ್ನ ಮಗಳಂತ ಇಲ್ಲ, ಅಮ್ಮ ಫಸ್ಟು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬರಬೇಕಿತ್ತು ಅಮ್ಮ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನಂದೆ ಇಲ್ಲ ಮಹಾಮಂಗಳಾರತಿ ನೋಡೋಣ, ಮಹಾಮಂಗಳಾರತಿ ನಿಮಗೆ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀನಿ ಅಂತ. ಅಮ್ಮ ನಾವು ವರ್ಷ ನೋಡ್ತೀವಲ್ಲಮ್ಮ ಮಹಾಮಂಗಳಾರತಿ ಅಂತಾಳೆ ಅವಳು. ಈಗ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು, ಬನ್ನಿ ನೋಡೋಣ ಗೈಸ್. ನನ್ನ ಉದ್ದೇಶ ಏನು ಗೊತ್ತಾ, ಎಲ್ಲರೂ ಮಹಾಮಂಗಳಾರತಿ ನೋಡಲಿ, ಎಲ್ಲರೂ ಅಷ್ಟು ಬೇಗ ಅರ್ಲಿಂದ ಮಾರ್ನಿಂಗ್ ಬರ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಮಹಾಮಂಗಳಾರತಿ ನೋಡಲಿ ಅನ್ನೋದು ಒಂದು ಉದ್ದೇಶ ಅಷ್ಟೇ ನಂದು. ಅಥವಾ ನಾನು ಹೋಗಿದ್ದೀನಿ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ಏನಲ್ಲ. ಎಷ್ಟು ಜನ ಗೊತ್ತಾ ಲವ್ಲಿ ಅಕ್ಕ ತಂಗಿರು ಸಬ್ಸ್ಕ್ರೈಬರ್ಸು ಎಲ್ಲ ಮೈಸೂರವರೇ. ಸೊ ತುಂಬ ಖುಷಿಯಾಯಿತು. ಅಲ್ಲಿಂದ ನಾನು ದೊಡ್ಡಮ್ಮ ತಾಯಿ ಟೆಂಪಲ್ಗೂ ಬಂದೆ. ಎಲ್ಲ ಶ್ವೇತಾ ಲೈಫಲ್ಲೆಲ್ಲ ಮಾಮೂಲಿ, ನಗ್ನಗ್ತಾ ಇರಿ, ಅಳಬೇಡಿ, ಬ್ಯಾಡ್ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೋಬೇಡಿ ಅಂತ ನನಗೆ ಸಜೆಸ್ಟ್ ಮಾಡೋರೆ. ನನಗೆ ನಿಜಕ್ಕೂ ತುಂಬ ಬಂತು ಹೃದಯ. ಯಾಕಂದರೆ ಅಕ್ಕ ತಂಗಿ ಇಲ್ಲ ಅಂತ ಒಂದು ಟೈಮು ತುಂಬ ಬೇಜಾರು ಮಾಡ್ಕೊಂಡಿದ್ದು ಉಂಟು, ಕೊರಗಿದ್ದು ಉಂಟು. ಸೊ ಇಷ್ಟು ಜನ ಅಕ್ಕ ತಂಗಿರ ಪ್ರೀತಿ ವಿಶ್ವಾಸ ನಾನು ಗೆದ್ದಿದ್ದೀನಲ್ಲ, ಸಾಕು, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಎಷ್ಟು ಜನ ಗೊತ್ತಾ ಗುರ್ತಿಡ್ದು ನನ್ನನ್ನು ಮಾತಾಡಿಸಿದ್ದು. ದೊಡ್ಡಮ್ಮ ತಾಯಿ ಮುಗಿಸ್ಕೊಂಡು ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಟೆಂಪಲ್ಗೆ ಬಂದೆ. ಸೊ ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ನಾನು 4 ವಾರ ಅಥವಾ 5 ವಾರ ಕಂಟಿನ್ಯೂಸ್ ಆಗಿ ಹಚ್ತೀನಿ. ಅಮ್ಮನಿಗೂ ಕೂಡ ಮಡ್ಲಕ್ಕಿ ಅದೆಲ್ಲ ಸೀರೆ ಅದೆಲ್ಲ ಮೊದಲನೇ ವಾರನೇ ಕೊಟ್ಟೆ. ಈ ಸಲ ನಾನು ನಮ್ಮ ಬಿಸಿಲು ಮಾರಮ್ಮ ಹಬ್ಬ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದೇ ಟೈಮಲ್ಲಿ ನಮ್ಮ ಚಾರುದು ಫಸ್ಟು ಮೆನ್ಸಸ್ ಆಗಿದ್ದಂಥದ್ದು. ಸೊ ಹಾಗಾಗಿ ನನಗೆ ಅದು ಒಂದು ಕೊರಗಿತ್ತು. ಅದಕ್ಕೋಸ್ಕರ ನಾನು ಮೊದಲನೇ ಆಷಾಢ ಶುಕ್ರವಾರದಲ್ಲೇ ಅದನ್ನು ಅಚ್ಚುಕಟ್ಟಾಗಿ ನನ್ನ ಕಡೆಯಿಂದ ಯಾವುದೇ ವಿಘ್ನ ಇಲ್ದಿರ ಮುಗಿಸಿದ್ದೀನಿ. ಈಗ ಸುಮಾರು ಜನಕ್ಕೆ ಒಂದು ಥಾಟ್ ಮೈಂಡ್ಗೆ, ಮೊದಲನೇ ಆಷಾಢ ಶುಕ್ರವಾರನ ಮಾಡಿದ್ರೆ, ಎರಡನೇ ಆಷಾಢ ಶುಕ್ರವಾರನ ಮಾಡಿದ್ರಿ ನಿಮಗೆ ಪೀರಿಯಡ್ ಆಗಲ್ವಾ ಅಂತ. ಸೊ ಇದು ಕಾಮನ್ ಆಗಿ ಎಲ್ಲರೂ ಕೇಳ್ತೀರಾ. ಸೊ ಅದಕ್ಕೆ ನಾನು ಮುಂಚಿತವಾಗೇ ಹೇಳ್ಬಿಡ್ತಾ ಇದ್ದೀನಿ. ಈ ಮೊದಲನೇ ಆಷಾಢ ಶುಕ್ರವಾರ ಮತ್ತು ಎರಡನೇ ಆಷಾಢ ಶುಕ್ರವಾರದ ಮಧ್ಯೆ ಒಂದು ವಾರ ಗ್ಯಾಪ್ ಇತ್ತು. ಸೊ ಆ ಟೈಮಲ್ಲಿ ನಂದು ಪೀರಿಯಡ್ ಮುಗಿದಿದೆ. ಚೆನ್ನಾಗಿ ಬರ್ತಾ ಇದೆ, ಎನರ್ಜಿ ಬರುತ್ತೆ ನಿಮ್ಮನ್ನು ನೋಡಿದ್ರೆ. ಇಲ್ಲ ಗಂಗೋತ್ರಿ. ಥ್ಯಾಂಕ್ ಯು. ಎಲ್ಲ ರೆಗ್ಯುಲರ್ ವ್ಯೂವರ್ಸ್ ಸಿಗ್ತಾರೆ ಇವತ್ತು. ಖುಷಿಯಾಗಿರಿ, ಗೊತ್ತಲ್ಲ ಎಲ್ಲ ಮಾಮೂಲು. ನೋಡಿದ್ರ ಅವ್ರು ಏನು ಹೇಳಿದ್ರು ಅಂತ. ಲೈಫಲ್ಲಿ ಎಲ್ರಿಗೂ ಇದ್ದಿದ್ದೆ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ, ನಿಮ್ಮನ್ನು ನೋಡಿದ್ರೆ ಖುಷಿಯಾಗತ್ತೆ, ನಿಮ್ಮನ್ನು ನೋಡಿದ್ರೆ ಎನರ್ಜಿ ಬರುತ್ತೆ, ನೀವು ನನ್ನ ಇನ್ಸ್ಪಿರೇಷನ್ ಅಂತ ಅಂದಾಗ ಇದಕ್ಕಿಂತ ಇನ್ನೇನು ಬೇಕು ಗೈಸ್. ಸೊ ನನಗಂತೂ ತುಂಬ ಜನ ಸಕ್ಕಿ ಇವತ್ತು ಅದೇ ಮಾತಂದರು, ನಿಮ್ಮನ್ನು ನೋಡಿದ್ರೆ ನಮ್ಗೆ ಎನರ್ಜಿ ಬರುತ್ತೆ, ನಿಮ್ಮನ್ನು ನೋಡಿದ್ರೆ ನಮ್ಗೆ ಎನರ್ಜಿ ಬರುತ್ತೆ ಅಂತ. ಇನ್ಸ್ಪೈರ್ ಅಂತ ಹೇಳ್ತೀರಾ, ಎನರ್ಜಿ ಬರುತ್ತೆ ಅಂತ ಹೇಳ್ತೀರಾ, ಖುಷಿ ಆಗುತ್ತೆ ಅಂತ ಹೇಳ್ತೀರಾ, ನಿಮ್ಮನ್ನು ನೋಡಿ ನಾವು ಮಾಡಬೇಕಪ್ಪ ಅಂತ ಅನ್ಕೋತೀವಿ ಅಂತ ಹೇಳ್ತೀರಾ. ಹೃದಯ ತುಂಬಿ ಬಂತು, ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೋಸ್ಕರ.
ನಾನು ಒಂದು 5 ಜನ ಮುತ್ತೈದರಿಗೆ ಕುಂಕುಮ ಕೊಟ್ಟು ಹಣ್ಣು ಹೂವು ಎಲ್ಲ ಕೊಟ್ಟು ಅವರು ನನಗೆ ಕುಂಕುಮ ಎಲ್ಲ ಹಚ್ಚಿ ಅಲ್ಲಿಂದ ಬಂದಂಥ ಮಕ್ಕಳಮ್ಮ ಟೆಂಪಲ್ ಆದಿಶಕ್ತಿ ಟೆಂಪಲ್ಗೆ ಬಂದೆ. ಪ್ರತಿ ಸತಿ ಏನು ಮಾಡ್ತಾಯಿದ್ದೆ, ಮಹಾಮಂಗಳಾರತಿ ಟೈಮ್ಗೆ ಬರ್ತಾಯಿದ್ದೆ. ಬಟ್ ಈ ಸಲ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕಡೆ ಇಬ್ಬರು ಮಕ್ಕಳು ಅಂದರೆ ಚಾರುನ ಟ್ಯೂಷನ್ ಬಿಡೋಕೆ ಹೋದ್ನಲ್ಲ, ಆ ಟೈಮಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಸೊ ಈಗ ಚಾರು ಕೆಲಸ ಎಲ್ಲ ವಿಕ್ಕಿ ಮೇಲೆ ಬಿದ್ದಿದೆ. ಅವನು ಅಂತ ಇದ್ದ, ಅಮ್ಮ ಎಷ್ಟು ದೇವಸ್ಥಾನ ಸುತ್ತಿ ಅಮ್ಮ, ನಂಗೆ ಕೈಲಾಗಲ್ಲಮ್ಮ, ದಯವಿಟ್ಟು ನೀನು ಹೋಗ್ಬಿಟ್ಟು ಬಾರಮ್ಮ ಅಂತ ಹೇಳ್ತಾ ಇದ್ದ. ಬಾರೋ ಪರವಾಗಿಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಈಗ ಅಲ್ಲೆಲ್ಲ ಮುಗಿಸ್ಕೊಂಡು, ಯಾಕಂದರೆ ಇನ್ನು ನಾನು ಚೌಡೇಶ್ವರಿ ಟೆಂಪಲ್ ವಿಜಯನಗರಕ್ಕೆ ಹೋಗಬೇಕು ಗೈಸ್. ಇದಿರೋದು ಈ ಕಡೆ ಮೂಲೆ, ಅದಿರೋದು ಆ ಕಡೆ ಮೂಲೆ. ಎಷ್ಟು ಗಾಡಿ ಓಡಿಸಿದ್ದೀನಿ ಗೊತ್ತಾ. ಸತೀಶ್ ಹೇಳ್ತಾ ಇದ್ರು ನನಗೆ, ನಿಂಗೆ ಎಲೆಕ್ಟ್ರಿಕ್ ಗಾಡಿ ತೆಗೆದುಕೊಟ್ಟು ಬೇಬೂಮ ಪಪ್ಪೂಮ ಲಾಫಿಂಗ್ ಆಲ್ ದ ಡೇ. ಆ್ಯಕ್ಚುಲಿ ನನ್ನ ಮಗ ನನ್ನ ಜೊತೆ ಮುನ್ನಿಸ್ಕೊಂಡಿದ್ದ ಬಿಕಾಸ್ ಆಫ್ ಒಂದೇ ರೀಸನ್, ಗಾಡಿ ಕೊಡು ಅಮ್ಮ, ನಾನು ಓಡಿಸ್ಕೊಂಡು ಹೋಗ್ತೀನಿ, ನೀನು ಎತ್ತಿನ ಗಾಡಿ ಥರ ಓಡಿಸ್ತಾ ಇದೆಯಾ ಅಂತ. ನಮ್ಮ ಮೈಸೂರು ರೋಡೆಲ್ಲ ಹಗ್ದು ಗುಂಡಿ ಮಾಡಿ ಎಲ್ಲೆಲ್ಲಿ ಏನೇನು ಕಿತ್ತಾಕಬೇಕೋ ಎಲ್ಲ ಕಡೆ ಕಿತ್ತಾಕಿ ಎಲ್ಲ ಕಡೆ ಒನ್ ವೇ ಮಾಡಿ ಎಲ್ಲ ಬಗಲ್ ಬಾತ್ ಮಾಡಿದ್ದಾರೆ ಗೈಸ್. ಒಂದು ರೋಡು ನೆಟ್ಗಿಲ್ಲ, ಎಲ್ಲ ಹಳ್ಳ ದಿಣ್ಣೆ ಗುಂಡಿ ಮತ್ತು ಎಲ್ಲ ಕಡೆ ಒನ್ ವೇ ಮಾಡಿದ್ದಾರೆ ಗೈಸ್. ಇವನೇನೋ ಹುಡುಗ ಹಠ ಮಾಡ್ತಾನೆ ಅಂತ ನಾವು ಗಾಡಿ ಇವ್ನ ಕೈ ಕೊಟ್ಟರೆ ನಾನು ಒಂದು ದಿಕ್ಕಿಗೆ ಬಿಸಾಕಿರ್ತಾನೆ, ಗಾಡಿನ ಇನ್ನೊಂದು ದಿಕ್ಕಿಗೆ ಬಿಸಾಕಿರ್ತಾನೆ, ತಾನು ಹೋಗ್ಬಿಟ್ಟು ಒಂದು ದಿಕ್ಕಿಗೆ ಬಿದ್ದುಬಿಟ್ಟಿರ್ತಾನೆ. ಸೊ ನೋಡಿ, ಹಿಂದೆ ಕೂತ್ಕೊಂಡು ಬೈಸಿಪ್ಸ್ ತೋರಿಸ್ತಾ ಇದ್ದಾನೆ. ನನಗೆ ನಗು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಲ್ಲಿಂದ ಚೌಡೇಶ್ವರಿ ಟೆಂಪಲ್ಗೆ ಬಂದೆ. ಅಮ್ಮ ಫಾಸ್ಟಾಗಿ ಹೋಗಮ್ಮ, ಟೈಮ್ ಆಗುತ್ತೆ ಕಣಮ್ಮ ಅಂತಾನೆ. ನಂಗೆ ಗೊತ್ತು ಬಾರಪ್ಪ, ಯಾವ ಟೈಮಿಗೆ ನೀನನ್ನು ಕರ್ಕೊಂಡು ಹೋಗ್ಬೇಕು ಅಂತ, ಬಪ್ಪ ನಂಗೆ ಗೊತ್ತು ಅಂತ ಹೇಳ್ತಾ ಇದ್ದೆ. ಅಮ್ಮನ ಮಾತ್ರ ಇವತ್ತು ಹಾಸಮ್ಮಾಗಿ ರೆಡಿ ಮಾಡಿದರು. ಅಮ್ಮನಿಗೆ ನನ್ನದೇ ದೃಷ್ಟಿ ತಗೊಳ್ಳೋ ಥರ ಇತ್ತು. ಯಾಕೆಂದರೆ ಅಮ್ಮನ್ನ ಇವತ್ತು ಸರಸ್ವತಿ ರೂಪದಲ್ಲಿ ರೆಡಿ ಮಾಡಿದರು. ಅಂದರೆ ವಾರ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ರೆಡಿ ಮಾಡ್ತಾರೆ. ತುಂಬ ಬಿಸಿಲು ಗೈಸ್. ಟೈಮ್ ಜಸ್ಟ್ ನಾವು 7:30, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಉರಿ ಬಿಸಿಲು. ಕೊನೆಗೂ ಬಿಡಲೇ ಇಲ್ಲ ನನ್ನ ಮಗ, ಮುನ್ನಿಸ್ಕೊಂಡು ಹಠ ಮಾಡಿಕೊಂಡು, ಅಮ್ಮ ನನ್ನ ಸೇಫಾಗಿ ಕರ್ಕೊಂಡೋಗಿ ನೀನು ಗಂಡನ ಮನೆಗೆ ಬಿಡ್ತೀನಿ ಅಮ್ಮ, ಬಾರಮ್ಮ ಕೊಡಮ್ಮ ಅಂತ. ಹೋಗಲಿ ಪಾಪ, ಅಷ್ಟು ದೂರ ಓಡಿಸ್ಲಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಸೊ ಅವನಿಗಿನ್ನೂ 15 ಕಂಪ್ಲೀಟ್ ಆಗಿಲ್ಲ ಗೈಸ್. ಸೆಪ್ಟೆಂಬರ್ ಬಂದರೆ 15 ಕಂಪ್ಲೀಟ್ ಆಗಿ 16ಗೆ ಬೀಳುತ್ತೆ. ಸೊ ಹಂಗೆಲ್ಲ ಗಾಡಿ ಕೊಡಬಾರ್ದು. ಅಂಡರ್ 18 ಅದೆಲ್ಲ ಅಫೆನ್ಸು, ಕೇಸು ಪೇರೆಂಟ್ಸ್ಗಳ ಮೇಲೆ ಬರುತ್ತೆ. ತಪ್ಪು ಪೇರೆಂಟ್ಗಳದ್ದೇ ಆಗುತ್ತೆ, ಯಾರು ಕೊಡಬೇಡಿ. ಇದಂತೂ ನಿರ್ಜನ ಪ್ರದೇಶ. ಸೊ ಹಾಗಾಗಿ ಕೊಟ್ಟೆ. ಅಲ್ಲಿ ತನಕ ಓಡಿಸ್ಕೊಂಡು ಬರಲಿ ಅಂತ ಮೊದಲೇ ಹೆಲ್ಮೆಟ್ ಹಾಕಿಲ್ಲ. ಸೊ ಅಲ್ಲಿಂದ ಗೋಡೌನ್ಗೆ ಬಂದೆ. ಪ್ರಸಾದ ಎಲ್ಲ ಮಾಡ್ತಾಯಿದ್ರು. ರೆಡಿ ಆಯಿತಾ ಕೇಳೋಣ ಅಂತ ಬಂದೆ, ಬೇಗ ಮಾಡಿ ಅಂತ. ಇದು ನಮ್ಮದು ಫೇವ್ರೆಟ್ ಗೊಜ್ಜು ಅವಲಕ್ಕಿ. ಸೊ ಸೂಪರಾಗಿರುತ್ತೆ. ಸತೀಶ್ ಮಾಡಿದ್ಮೇಲೆ ಅದು ಹೊಸಮಾಗೆ ಇರುತ್ತೆ. ನಾನು ಬೆಳಗ್ಗೆ ಆಫೀಸ್ ರೂಮ್ಗೆ ಹೇಗೆ ಪೂಜೆ ಮಾಡಿದೆ ಅನ್ನೋದು ಕ್ಲಿಪ್ಪಿಂಗೇ ಹಾಕಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಸೊ ಹಾರ ಎಲ್ಲ ಹಾಕಿ ಇವತ್ತು ಗೋಡೌನ್ದು ಪೂಜೆ ಕೂಡ ನಾನೇ ಫಿನಿಶ್ ಮಾಡಿದ್ದೀನಿ, ಸತೀಶ್ ಕೂಡ. ಸೊ ಇವತ್ತಂತೂ ತುಂಬ ಬ್ಯುಸಿ, ಯಾಕಂದರೆ ತುಂಬ ಆರ್ಡರ್ಸ್ ಇದೆ ಮತ್ತು ಪ್ರಸಾದ ಕೊಡಬೇಕು ದೇವಸ್ಥಾನಕ್ಕೆ. ಹಾಗಾಗಿ ಪ್ರಸಾದ ನಾವು ವಾರ ಕೊಡ್ತೀವಿ, ಪ್ರಸಾದಕ್ಕೆ ನಾವು ದುಡ್ಡು ತೊಗೊಳ್ಳಲ್ಲ. ಸೊ ಬಟ್ ಬೇರೆ ಆರ್ಡರ್ಗಳು ಕೂಡ ಇದೆ, ಬೇರೆ ಪ್ರಸಾದದ ಆರ್ಡರ್ಗಳು ಕೂಡ ಇದೆ. ಹಾಗಾಗಿ ಅವರು ಸ್ವಲ್ಪ ಬ್ಯುಸಿ ಇವತ್ತು ನನ್ನ ಜೊತೆ. ಅವರು ಟೆಂಪಲ್ಗೆ ಬಂದಿರಲಿಲ್ಲ, ನಾನೊಬ್ಬಳೇ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದೆ. ಅವ್ರು ಬ್ಯುಸಿ ಇದ್ದಾಗ ಅವರು ಹಂಗೆಲ್ಲ ಬರಲ್ಲ. ತಗೊಳ್ಳಿ. ನಾವು ಗೋಡೌನ್ ಕಸ ಎಲ್ಲ ಎತ್ಕೊಂಡು ಹೋಗೋರಿಗೆ ದುಡ್ಡು ಕೊಡ್ತೀವಿ. ದುಡ್ಡು ಜೊತೆ ತಿಂಡಿ ಇದ್ದಾಗ ತಿಂಡಿನೂ ಕೂಡ ಪ್ರತಿದಿನ ಕೊಡ್ತೀವಿ. ಏನು ಮಾಡ್ತಾ ಇದೀಯವ? ಹೊಟ್ಟೋಯ್ತಾ ವ್ಯಾನು? ಮತ್ತೇನು ಮಾಡ್ತಾ ಇದೀಯ ಅಲ್ಲಿ? ಯಾರಿಗದು? ಯಾವ ಅಂಕಲ್ಗೆ? ಆ ಥರ ಕೊಡ್ತಾರ? ಹೋಗ್ಲಿ, ವ್ಯಾನ್ ಬಂದೈತೆ ಇವಾಗ. ನಿಂಗೆ ತುಂಡಿ ಮಾಡ ಬಾ, ರಂಗೋಲೆ ಎಲ್ಲ ಅಂತಲ್ಲ. ನೀನೇನು ಮಾಡ್ತಾ ಇದೀಯ ಪಪ್ಪುಮ್ಮ? ಚಾರ್ವಿ ತೆಂಗಿನಕಾಯಿ ಹೋಳು ಇಲ್ಲೇ ಐತೆ. ಪೇಡ್ ಪ್ರಮೋಷನ್ ಹಂಗಂದ್ರೆ ಏನಪ್ಪ? ಹೌದಾ? ಆಮೇಲೆ ಹೇಳಿ ಮಾಡ್ತೀನಿ. ಆಯ್ತು, ಹೇಳ. ಏನು ಕಾಣಿಸ್ತಿದ್ದೀನಿ? ಪಪ್ಪುಮ್ಮ ಅಲ್ವಾ ನೀನು? ಎಷ್ಟು ಬೇಗ ಬೆಳ್ಕೊಂಡೈತೆ.
ಹೇಳಿ ಅಪ್ಪನ ಕೊಡು ತೆಂಗಿನಕಾಯಿ. ನಿಂಗೇನು ಗೊತ್ತು? ಖುಷಿ ಈಗ ಅದು LKG. ಅಪ್ಪ ಕಾಯಿ ಬೇಡವನ ಕೋಟೆ ಹಾಂ ತಗೋ. ಯಾರ ಮನೆಗೆ? ಶಾವ್ಗೆನಾ? ಬರೀ ಶಾವ್ಗೆನಾ? ಇದೇನ್ರಿ ತಿಂತಾರೆ ರೀ? ಬರೀ ಶಾವ್ಗೆ ಕಾಯಿ ಹಾಲು? ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಅಯ್ಯೋ ಅಪ್ಪ 8:15 ಗಾಯ್ಸ್. ಮಕ್ಕಳು ಸ್ಕೂಲಿಗೆ ಹೋದರು. ಸುಸ್ತು ಹಿಡ್ದೋಯ್ತು ಇವತ್ತಂತೂ. ಬೆಳಗ್ಗೆಯಿಂದ ಒಂದು ಲೋಟ ನೀರು ಗಂಜಿ ಏನೂ ಕುಡ್ದಿಲ್ಲ. ಸೊ ಇವತ್ತು ಕೂಡ 5 ಟೆಂಪಲ್ ಹೆಣ್ಣು ದೇವರ ದರ್ಶನ, ಶಕ್ತಿ ದೇವತೆಗಳ ದರ್ಶನ ಮಾಡಿದ್ದೀನಿ. ಸೊ ನೀವು ನೋಡಿರ್ತೀರ. ಇವತ್ತು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ, ಗೊಜ್ಜವಲಕ್ಕಿ ಪುಳಿಯೋಗರೆ ಜೊತೆಗೆ ಶಾವ್ಗೆ ವೆರೈಟೀಸ್. ಬಟ್ ನಂದು ಇವತ್ತು ಒಪ್ಪತ್ತು. ಸೊ ನಾನು ತಿಂಡಿ ಎಲ್ಲ ತೊಗೊಳ್ಳಲ್ಲ. ಸತೀಶು ತಿನ್ನೋಡು ಸರಿ ಇದೆಯಾ ಅಂತಾಯಿದ್ರು. ನನಗೆ ತಿನ್ಬಿಡ್ಬೇಕು ಅನಿಸ್ತಾಯಿತ್ತು, ಯಾಕಂದರೆ ನನ್ನ ಫೇವ್ರೆಟ್ ಗೊಜ್ಜವಲಕ್ಕಿ. ಸೊ ಗೊಜ್ಜವಲಕ್ಕಿ ತಿನ್ಬಿಡ್ಬೇಕು ಅಂತ ಅನಿಸ್ತಾಯಿತ್ತು. ಸೊ ನಾನು ತಿನ್ನಲಿಲ್ಲ. ಒಂಚೂರು ಹಿಂಗೆ ಟೇಸ್ಟ್ ಮಾಡಿದೆ. ನನಗೆ ತುಂಬ ಥರ್ಸ್ಟಿ ಫೀಲ್ ಆಗ್ತಾಯಿದೆ. ಬಿಸಿನೀರು ಕುಡಿಬೇಕು, ಜೊತೆಗೆ ಟೀ ಕುಡಿಬೇಕು ಅನಿಸ್ತಾಯಿದೆ. ಕಾಫಿ ಟೀ ಏನಾದ್ರು ಕುಡಿಬೇಕು ಅನಿಸ್ತಾಯಿದೆ. 8:15 ಮಕ್ಕಳು ಹೋದರು. ಇವತ್ತು ನಾನು ಬೆಳಗ್ಗೆಯಿಂದ ನಂಗೆ ಡೈರೆಕ್ಟಾಗಿ ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ, ಹೇಳೋಕ್ಕೂ ಆಗಲಿಲ್ಲ. ಇದು ಹೊಲೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಜೇಡ ಸರ ಹಾಕ್ಕೊಂಡಿದ್ದೀನಿ. ಅವಳ ಮತ್ತು ಜೇಡದ ಸರ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲ ಕೈಗೂ ಒಂದು, ಈ ಕೈಗೆ 2 ಹಾಕ್ಕೊಂಡಿದ್ದೀನಿ. ಸೊ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ. ಇವತ್ತು ಗಾಜಿನ ಬಳೆ ಹಾಕ್ಕೊಂಡಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ, ಸಿಸ್ ಗಾಜಿನ ಬಳೆ ವೇರ್ ಮಾಡಿ ಅಂತ. ಸೊ ಇವತ್ತು ನಾನು ಬಡಬಡ ಅಂತ ಓಡಾಡೋದು, ಕೆಲಸ ಮಾಡೋದು ಎಲ್ಲ ಮಾಡ್ತಿರ್ತಾನಲ್ಲ, ಹೊಡೆದೋಗ್ಬಿಡುತ್ತೆ. ನನಗೆ ಬಳೆ ಹೊಡೆದ್ರೆ ಇರಿಟೇಷನ್ ಆಗುತ್ತೆ, ಮೀನ್ಸ್ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ಗಾಜಿನ ಬಳೆನ ಹಾಕೋತಿರ್ಲಿಲ್ಲ. ಇವತ್ತು ಕೂಡ ಒಂದು ಹೊಸ ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ಒಂದು ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಅನ್ಬೋದು. ಎಲ್ಲರೂ ಸುಮಾರು ಜನ ತೊಗೊಂಡಿದ್ರೆ, ಅಂಥ ಕಾಸ್ಟ್ಲಿ ಏನಿಲ್ಲ. ಅರೌಂಡ್ 700 ಆ ರೇಂಜಲ್ಲೇ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿರೋದು 900 950 ಆಗುತ್ತೆ. ಸೊ ಇದು ಒಂದು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸ್ಯಾರಿ. ಅದು ಹೊಸದೇ, ಹೊಲಿಸಿದ್ದು ಈ ಆಷಾಢದಲ್ಲೇ ಹಾಕೋಬೇಕು ಅಂತ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಏನು ಮೇಕಪ್ ಇಲ್ಲ ಇವತ್ತು. ಬರೀಲಿ ಐಲೈನರ್ ಕೂಡ ಹಾಕ್ಕೊಳೋಂಗಿಲ್ಲ. ಇಬ್ಬರು ಮಕ್ಕಳೊಂದು ಗಾಡಿ, ಪೂಜಾ ಸಾಮಾನು, ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗು, ಅಲ್ಲಿಂದ ಈ ಟ್ರಾಫಿಕಲ್ಲಿ ಇಲ್ಲಿ ಬಾ, ಜೊತೆಗೆ ಅವಳನ್ನ ಟ್ಯೂಷನಿಗೆ ಬಿಡು. ಯಪ್ಪ ಕಟ ಸುಸ್ತು ಹೊಡೆದೋಯ್ತು ನನಗೆ. ಸೊ ಫೈನಲಿ ಅವರು ಹೋದರು. ಗೈಸ್ ಸ್ವಲ್ಪ ಕಾಫಿ ಗಿಫಿ ನೋಡೋಣ, ಟೀ ಕುಡಿದ್ಬಿಟ್ಟು ಸಿಗ್ತೀನಿ, ಓಕೆನಾ? ಎಲ್ಲೂ ಹೋಗಬೇಡಿ, ಇಲ್ಲೇ ರೀ, ಕಾಯ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ, ಸ್ಟೇ ಟ್ಯೂನ್. ಬಿಸಿ ನೀರು ಹೊಗೆ ಆಡ್ತಾಯಿದೆ. ಮಕ್ಕಳು ಪುಳಿಯೋಗರೆ ತಿಂದರು, ಡಬ್ಬಿಗೂ ಕೂಡ ಹಾಕಿ ಕೊಟ್ಟು ಕಳಿಸ್ದೆ. ಸತೀಶು ಶಾವ್ಗೆ ಬೇಕಾ? ಶಾವ್ಗೆ, ಯಾಕಂದರೆ ಆಲ್ ಟೈಮ್ ನನ್ನ ಫೇವ್ರೆಟ್ ಶಾವ್ಗೆ. ಸೊ ಶಾವ್ಗೆ ಬೇಕಾ ಅಂತ ಕೇಳ್ತಾಯಿದ್ದಾರೆ. ಸೊ ನಾನು ಬಿಸಿನೀರು ಕುಡಿದ್ಬಿಟ್ಟು ಟೀ ಮಾಡಿಟ್ಟಿದ್ದೀನಿ. ಮಲ್ಕೊಂಡ್ಬಿಡ್ತೀನಿ ಗೈಸ್, ಸಖತ್ತು ಕಣ್ಣು ಚುಚ್ಚುತ್ತಾ ಇದೆ. ಸೊ ಮಲ್ಕೊಬಾರ್ದು ಅಂತ ಟೀ ಕುಡಿಯೋಣ ಅಂತ, ಚೂರು ಬಿಸಿನೀರು ಕುಡಿದೆ ಟೀ ಕುಡಿಯೋಣ ಅಂತ. ಲವಂಗ, ಶುಂಠಿ, ಏಲಕ್ಕಿ ನೋಡಿ, ಬೆಳಿಗ್ಗೆ 4 ಗಂಟೆಲಿ ಮುಡಿಸಿರೋ ಹೂವು ಹೆಂಗಾಗ್ಬಿಟ್ಟೈತೆ. ಆ್ಯಕ್ಚುಲಿ ಟೀ ಕುಡಿತಾ ಕೂತಿದ್ದೆ, ಸತೀಶ್ ಕಾಲ್ ಮಾಡಿದರು, ಬಾಯ್ಲಿ ಸ್ವಲ್ಪ ಕೆಳಗಡೆ ಅಂತ ಅಂದ್ಬಿಟ್ಟು. ಯಾಕೆ ಹಿಂಗೆ ಕೂಗಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹೋಗಿದ್ದೆ. ಸ್ವಲ್ಪ ಹೋಳಿಗೆ ಮಾಡಬೇಕಿತ್ತು, ಅಕ್ಕಿ ರೊಟ್ಟಿ ಮಾಡಬೇಕಿತ್ತು. ಸ್ವಲ್ಪ ಬಾಯ್ಲಿ ಇದು ತಿರುಗಿಸು, ತಳ ಕಚ್ಚುತ್ತೆ ಅಂತ. ನನ್ನ ಸೀರೆನ ಒಂಚೂರು ಬೆಂಕಿ ಹಾಕಿದ್ರು ಒಂಥರ ಕ್ರಶ್ ಮೆಟೀರಿಯಲ್ ಥರ, ಹಿಂಗೆ ಒಂಥರ ಸ್ಪಾಂಜಿ ಥರ ಆಗಿಬಿಡುತ್ತೆ. ನಂಗೆ ಅದೊಂದು ಭಯ ಶುರುವಾಗೋಯ್ತು. ಫಸ್ಟ್ ಈ ಸ್ಯಾರಿ ಚೇಂಜ್ ಮಾಡಿ ಬರ್ತೀನಿ ಇರಿ ಅಂದರು, ಕೇಳ್ತಾ ಇಲ್ಲ. ಅದ್ಯಾರು ನೋಡ್ತಾರೆ, ಬಾಯ್ಲಿ ಇದು ತಳ ಕಚ್ಚಿಬಿಡುತ್ತೆ, ಒಂಚೂರು ತಿರುಗಿಸು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದು ಕೊಡು ಇದು ಕೊಡು
ಕೊಡು, ಎಳ್ಪುಡಿ ಕೊಡು, ಹುಚ್ಚೆಳ್ ಪುಡಿ ಕೊಡು. ಒಬ್ಬರು ಯಾರಾದರೂ ಜೊತೆಗೆ ಅವ್ರಿಗೆ ಇರಲೇಬೇಕು ಗೈಸ್, ಇರಲೇಬೇಕು, ಇಲ್ಲ ಅಂದರೆ ಆಗೋದೇ ಇಲ್ಲ. ನಂಬ್ತಿರೋ ಬಿಡ್ತಿರೋ ಸತೀಶ್ ಮಾಡೋದು ಎಲ್ಲನೂ ನನಗೆ ತುಂಬಾ ಇಷ್ಟ. ರಸಮ್ ಮಾಡಿದರು, ನನ್ನ ಗಂಟ್ಲು ಬೇರೆ ಸರಿ ಇಲ್ಲ ಅಲ್ವಾ, ಹಾಗಾಗಿ ಒಂದು ಲೋಟ ಬಿಸಿ ಬಿಸಿ ಹೊಗೆ ಆಡ್ತಾಯಿದ್ದೆ, ರಸಮ್ ಕುಡಿತಾ ಇದ್ದೀನಿ. ಇದು ಎಂಥ ಒಪ್ಪತ್ತು ಅಂತ ಅನ್ಬೇಡಿ, ನಾನು ನೀರು ಮತ್ತು ಒಂದು ಲೋಟ ಟೀ ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಸೊ ಬಿಸಿ ಬಿಸಿ ರಸಮ್ ಕುಡ್ದೆ ಗಂಟ್ಲು ನೋವು ಹೋಗಲಿ ಅಂತ ಅಷ್ಟೇ. ಕೆಳಗಡೆ ಹೋಗಿದ್ದೆ ಗೈಸ್, ಅದು ಇದು ಒಂಚೂರು ಹೆಲ್ಪ್ ಮಾಡ್ತಾಯಿದ್ದೆ. ನನಗೆ ಇದೆಲ್ಲ ಬಿಚ್ಚಾಕಬೇಕು ಅನ್ನಿಸ್ತು. ಮೋಸ್ಟ್ ರಿಕ್ವೆಸ್ಟೆಡ್, ನೀವು ಯಾಕೆ ಜುಟ್ಟು ಹಾಕಲ್ಲ, ಜುಟ್ಟು ಹಾಕಿ ಅಂತ. ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಈ ನಡುವೆ. ನೋಡಿ ಏನಿದ್ರೆ ಎಷ್ಟು ಸಣ್ಣ ಕಾಣಿಸುತ್ತೆ, ಮೇಲೆಲ್ಲ ಚೆನ್ನಾಗಿದೆ ಆಯಿತಾ, ಕೊನೆಯಲ್ಲಿ ಬಾಲ್ ಆ ಥರ ಆಗಿಬಿಟ್ಟಿದೆ. ಇದಿಷ್ಟು ಕಟ್ ಮಾಡಬೇಕು, ಇಷ್ಟು ಕಟ್ ಮಾಡಿದ್ದೆ ಲಾಸ್ಟ್ 1 ಮಂತ್ ಬ್ಯಾಕ್. ಯಾವುದೋ ಒಂದು ಮದುವೆ ಫಂಕ್ಷನ್ಗೆ ಹೋಗ್ಬೇಕಿತ್ತು, ಆವಾಗ ಮದುವೆಗೋ ಬರ್ತಡೇಗೋ ಗೊತ್ತಿಲ್ಲ, ಇಷ್ಟು ಕಟ್ ಮಾಡಿದ್ದೆ, ಮತ್ತೆ ಇಷ್ಟು ಬಾಲ ಥರ ಬೆಳೆದಿದೆ. ಸೊ ನೋಡಿ ಗೈಸ್ ನನ್ನ ಜಡೆ ಹೇಗಿದೆ, ಚೆಂದ ಇದೆಯಾ? ಮುದ್ದೆ ಮಾಡಬೇಕಂತೆ, 15 ಐ ಥಿಂಕ್ 15-20 ಮುದ್ದೆ ಮಾಡಬೇಕಂತೆ. ಮುದ್ದೆ ಆರ್ಡ್ರ್ ಬಂದಿದೆ, ಸೊ ಕೆಲಸ ಇದೆ. ಪ್ರಸಾದ ಎಲ್ಲ ಕೊಟ್ಟು ಬಂದರು. ನಾ ಪ್ರತಿ ಸಲ ಹೋಗಲ್ಲ ಗೈಸ್ ಪ್ರಸಾದ ಕೊಡೋಕ್ಕೆ. ಸೊ ನಾನು ನನ್ನ ಜ್ಯುವೆಲ್ರಿ ಎಲ್ಲ ಬಿಚ್ಚಿಟ್ಬಿಟ್ಟು ಬೆಳಗ್ಗೆ ಹಾಕ್ಕೊಂಡಿದ್ದೆ ಟಾಪ್ ಹಾಕ್ಕೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ಸುಮಾರು ಜನ ಬೇಜಾರು ಮಾಡ್ಕೋತೀರಾ, ಬ್ಯಾಂಗಲ್ ಕಲೆಕ್ಷನ್ ಮಾಡಿ, ಲಾಂಗ್ ಹಾರ ಕಲೆಕ್ಷನ್ ವಿಡಿಯೋ ಮಾಡಿ ಕೇಳಿದ್ರೆ ಅಲ್ಲಿದೆ ಇಲ್ಲಿದೆ ಬ್ಯಾಂಕಲ್ಲಿದೆ ಅಂತೀರಾ, ಬಟ್ ಒಂದೊಂದು ಸಲಿಗೆ ಒಂದೊಂದು ಹಾಕ್ಕೋತೀರಾ ಅಂತ. ಸೊ ಏನು ಮಾಡಲಿ ಗೈಸ್, ಹೆಂಗೆ ಇದನ್ನೆಲ್ಲ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಸುಮಾರು ಜನ 2 ಗೋಲ್ಡ್ ಬಳೆ ಹಾಕ್ಕೊಂಡು ಕೈಗೆ ಅಂತಾನು ಕಮೆಂಟ್ ಮಾಡ್ತೀರಾ. ನಾನು ಆಗಲೇ ಹೇಳೋದ್ನಲ್ಲ, ನಾನು ಸ್ವಲ್ಪ ರಫ್ಯೂಸು, ಸೊ ಒಡೆದೋಗುತ್ತೆ ನನಗೆ. ಬಳೆ ಒಡೆದೋದ್ರೆ ಇದನ್ನು ತೆಗಿಯೋಕ್ಕೆ ಆಗ್ತಾಯಿಲ್ಲ ನನಗೆ. ಎಷ್ಟಿದ್ದಾವೆ ಗೊತ್ತಾ, ನಂಬ್ತೀರಾ ಬಿಡ್ತೀರಾ? 12 ಹೊಂಕಿ ಉಂಗುರ ಎಲ್ಲ ಸೇರಿ 12 ಏನೋ ಇದೆ. ಹೊಂಕಿ ಉಂಗುರಗಳ ನಾನಿನ್ನೂ ವೇರೇ ಮಾಡಿಲ್ಲ. ಸೊ ರಿಂಗ್ಸ್ ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಬ್ಯಾಂಗಲ್ಲು, ಅದನ್ನು ತೋರಿಸ್ತೀನಿ. ಇದನ್ನು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋದಾಗ ಇಸ್ಕೊಂಬಂದೆ, ಬ್ಯಾಂಕಿಂದ ಇಸ್ಕೊಂಬಂದೆ. ನನ್ನ ಹತ್ರ ನಿಜ ಗೈಸ್ ಮನೇಲಿ ಇಟ್ಕೊಂಡಿರಲ್ಲ ನಾನು. ನನ್ನ ಬ್ಯಾಂಗಲ್ ಗೈಸ್ ಹೇಗಿದೆ ನೋಡಿ, ಗೋಲ್ಡ್ ಬ್ಯಾಂಗಲ್ 916 ಹಾಲ್ಮಾರ್ಕ್ ಬ್ಯಾಂಗಲ್. ಇದ್ರ ಒಳಗಡೆಗೆ ನಾನು ತಗೋಗ್ಬಾರ್ದು ಅಂತ ಅಂದ್ಬಿಟ್ಟು, ನಿಮಗೆ ಕಾಣಿಸ್ತಾ ಇದೆಯಾ, ಈ ಥರ ಒಂದು ಪ್ಲಾಸ್ಟಿಕ್ ಬ್ಯಾಂಗಲ್ ಹಾಕ್ತಾರೆ ಒಳಗಡೆ, ಆ ಥರ ಹಾಕ್ಸಿದ್ದೆ. ಇದನ್ನು ಚಾರುಗೆ ಸೊಪ್ಪು ಹಾಕಿದ್ವಲ್ಲ, ಸೊ ಆವಾಗ ಚಾರುಗೆ ಹಾಕಿದ್ದೆ. ಅವಳು ಫೋರ್ಸ್ಫುಲಿ ತೆಗಿಯೋಕ್ಕೆ ಅಂತ ಹೋಗ್ಬಿಟ್ಟು ಹಿಂಗೆ ಮಾಡಿದ್ದಾಳೆ. ಸ್ವಲ್ಪ ಆ ಕಡೆ ಈ ಕಡೆ, ಅವಳು ಸ್ವಲ್ಪ ಹಾರಡು ಗೈಸ್, ತುಂಬ ಹಾರಡು ಹುಡುಗಿ ಥರ ಅವಳು ಬಿಹೇವೇ ಮಾಡಲ್ಲ. ಗಂಡು ಹುಡುಗ ಜೊತೆ ಇದ್ದು ವಿಕಾಸ್ ಜೊತೆ ಗಂಡು ಹುಡುಗನ ಥರನೇ ಬಿಹೇವ್ ಮಾಡ್ತಾಳೆ. ನೋಡಿ ನನ್ನ ಗೋಲ್ಡ್ ಬ್ಯಾಂಗಲ್ ಹೇಗಿದೆ, ಚೆನ್ನಾಗಿದೆಯಾ? ಡಿಸೈನ್ ಹೇಗಿದೆ ನೋಡಿ. ನಾನು ಇದನ್ನು ತುಂಬ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ. ಒಂದೇ ಒಂದು ರೆಡ್ ಸ್ಟೋನು. ನಂದು ಈ ಥರದ್ದು ಇನ್ನೊಂದು ಬ್ಯಾಂಗಲ್ ಇದೆ, ಅಂದರೆ ಇನ್ನೊಂದು ಜೊತೆ ಬ್ಯಾಂಗಲ್ ಇದೆ. ಸಡನ್ನಾಗಿ ನೋಡಿದ್ರೆ ಎರಡು ಒಂದೇ ಥರ ಅನಿಸುತ್ತೆ. ನಂದು ಸ್ವಲ್ಪ ಕೈ ಮೂಳೆ ದಪ್ಪ, ಕೈ ಸ್ವಲ್ಪ ಹಾರ್ಡ್ ಕೆಲಸಗಳನ್ನ ಮಾಡಿ ಕೈ ಮೂಳೆ ಎಲ್ಲ ಹಾರ್ಡ್ ಆಗಿರೋದಕ್ಕೆ ಸ್ವಲ್ಪ ನಾನು 2-6 ಮಾಡಿಸ್ಕೋತೀನಿ. ನನ್ನ ಹತ್ರ ಇರೋ ಎಲ್ಲ ಬ್ಯಾಂಗಲ್ಗಳನ್ನೂ ನಾನು ಮಾಡಿಸ್ಕೊಂಡಿರೋಂಥದ್ದು. ನಾನು ರೆಡಿ ಬ್ಯಾಂಗಲ್ ಅಂತ ಯಾವುದೂ ತೊಗೊಂಡಿಲ್ಲ. ನನಗೆ ಅದು ಸೂಟು ಆಗಲ್ಲ ಅನಿಸುತ್ತೆ ರೆಡಿ ಬ್ಯಾಂಗಲ್ಗಳು, ಒಂದೇ ದಿನಕ್ಕೆ ತಗ್ಗೋಗ್ಬಿಡುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಎಷ್ಟು ಬಳೆಗಳಿದೆಯೋ, ಚಿನ್ನದ ಬಳೆಗಳು ಎಷ್ಟಿದೆಯೋ ಅಷ್ಟು ಬ್ಯಾಂಗಲ್ನ ನಾನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋದು. ಹೋದ ವಾರ ಶುಕ್ರವಾರದಲ್ಲಿ ಫುಲ್ಲು ಸ್ಟೋನ್ ವರ್ಕ್ ಇರೋಂಥ ಬ್ಯಾಂಗಲ್ನ ವೇರ್ ಮಾಡಿದ್ದೆ. ಈ ಸಲ ಸ್ವಲ್ಪ ಸಿಂಪಲ್ಲಾಗಿರಲಿ ಅಂತ ಈ ಬ್ಯಾಂಗಲ್ನ ವೇರ್ ಮಾಡಿದ್ದೀನಿ. ಇನ್ನೊಂದು ಜೊತೆ ಇದೆ ಬ್ಯಾಂಗಲ್ಲು, ಸ್ವಲ್ಪ ಸಿಮಿಲರ್ ಡಿಸೈನಲ್ಲಿದೆ. ಸಡನ್ನಾಗಿ ನೋಡಿದ್ರೆ ಎರಡು ಬ್ಯಾಂಗಲ್ ಒಂದೇ ಥರ ಅನಿಸುತ್ತೆ, ಬಟ್ ನನ್ನ ಹತ್ರ ಇರೋದೆಲ್ಲ ಬೇರೆ ಬೇರೆ ಡಿಸೈನ್ಸೇ. ನನಗೆ ರಫ್ ಯೂಸ್ಗೆ, ಹಾರ್ಡ್ ಯೂಸ್ಗೆ ಯಾವುದು ಕಂಫರ್ಟ್ ಅಂತ ಅನಿಸುತ್ತೋ ಅದನ್ನೇ ನಾನು ಮಾಡಿಸ್ಕೊಳ್ಳೋದು. ಜೊತೆಗೆ ಸುಮಾರು ಜನ ಲಾಸ್ಟ್ ವ್ಲಾಗಲ್ಲೂ ನನಗೆ ಗ್ರಾಮ್ ಎಲ್ಲ ಕೇಳಬೇಡಿ ಆಯಿತಾ, ಯಾಕಂದರೆ ನಾನೇನೋ ಒಂದು ಹೇಳೋದು ಮೀನ್ಸ್ ಏನೋ ಒಂದಂದರೆ ಸುಳ್ಳು ಅಂತೂ ಹೇಳೋಕ್ಕೆ ಬರಲ್ಲ ನನಗೆ. ಅದು ಅಷ್ಟಿಲ್ಲ ಇಷ್ಟಿದೆ
ಈಗ ನೀವು ಫೋನಲ್ಲಿ ನೋಡಿದಾಗ ಅದು ದೂರದಿಂದ ನೋಡಿದಾಗ ನಿಮಗೆ ಅದು ನೀಟಾಗಿ ಕ್ಲಿಯರಾಗಿ ಕಾಣಲ್ಲ. ಆಮೇಲೆ ಕೈಯಲ್ಲಿ ಹಿಂಗೆ ಹಿಡಿದು ನೋಡಿದಾಗಲೇ ಅದು ಗೊತ್ತಾಗೋದು ತೂಕ ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ನೋಡೋರಿಗೆ ಸಡನ್ನಾಗಿ ಅದು ಆಲ್ ಆಫ್ ಅ ಸಡನ್ ಓ ಅಷ್ಟಿಲ್ಲ, ಇವ್ರು ಬರೀ ಸುಳ್ಳು ಹೇಳ್ತಾರೆ, ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ ಅಂತ. ಇದು 2 ಎಳೆ ಜೇಡ ಅವಲಕ್ಕಿ ಜೇಡ ಸರ ಏನಾದರೂ ಕರಿಬೋದು. ಇದ್ರ ಪೆಂಡೆಂಟ್ ಹಿಂಗಿದೆ. ಇದಂತೂ ಒಂದು ಟೈಮಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಈ ಸರ. ನಾನೇನೋ ಮಾತಾಡ್ತಾ ಇದ್ದೆ, ಸತೀಶ್ ಬಂದ್ಬಿಟ್ರು ಆಲ್ ಆಫ್ ಅ ಸಡನ್ ತುಬುಕ್ ಅಂತ ಹೋಗಿದ್ರು. ಇವನ್ನೆಲ್ಲ ತೋರ್ಸೋಕ್ಕೆ ನೀನು ವೀಡಿಯೋ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ ಅಂತೀಯಾ, ಹಾಗೆ ಹೀಗೆ ಅಂತ. ಸೊ ನೋಡಿದ್ರ ನನ್ನ ಹತ್ರ ಇದ್ದಾಗ ನಾನು ತೋರಿಸ್ತೀನಿ ಗೈಸ್. ಸೊ ಹೀಗಿದೆ, ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಯಾವ ಟೈಮಲ್ಲಿ ಬೇಕಾದರೂ ಹಾಕ್ಕೋಬೋದು. ಯಪ್ಪ ಬಿಚಾಕ್ಲ ಅನ್ಸಲ್ಲ, ಆಮೇಲೆ ಹಾರ್ಡ್ ಅನ್ಸಲ್ಲ, ಹೆವಿ ಅನ್ಸಲ್ಲ. ಸೊ ಇದನ್ನು ಒಂದೆಳೆ ಕೂಡ ಮಾಡಿಸ್ಕೊಂಡಿರ್ತಾರೆ. ಜೊತೆಗೆ ಇದು ಟ್ರೆಂಡಿಂಗ್ ಇತ್ತು. ಇದಕ್ಕೆ ಮಾಂಗಲ್ಯ ಚೈನ್, ಈ ಪೆಂಡೆಂಟ್ ಬದಲು ಮಾಂಗಲ್ಯ ಹಾಕ್ಕೊಂಡು ಕೂಡ ಮಾಂಗಲ್ಯ ಚೈನ್ ಥರನೂ ಕೂಡ ಮಾಡಿಸ್ಕೊಂಡಿರ್ತಾರೆ. ಅವಳ ಮತ್ತು ಜೇಡ ಸರದ್ದು ಕತೆ ಇದು. ಸೊ ಸತೀಶ್ ನೋಡಿದ್ರು, ನನಗೆ ಉಗಿಸ್ಕೊಂಡೆ. ಹೇಗಿದೆ ನನ್ನ ಸರ? ಈಗ ನನ್ನ ಹತ್ರ ಇತ್ತು, ತೋರಿಸಿದ್ದೀನಿ. ಆಮೇಲೆ ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನನ್ನ ಏನಂದೆ, ಏನೋ ಹೇಳ್ತಾ ಇದ್ದೆ ನಾನು, ಆ ಫ್ಲೋ ಹೊಟ್ಟೋಯ್ತು. ಸತೀಶ್ ಬಂದ ತಕ್ಷಣ ರಬಕ್ಕಂತ ಕಟ್ ಮಾಡಿಬಿಟ್ಟೆ. ಇದು ಆಲ್ ಟೈಮ್ ಫೇವ್ರೆಟ್. ಚಿಕ್ಕ ವಯಸ್ಸೋರಿಂದ ಹಿಡಿದು ದೊಡ್ಡವರು ಹಾಕ್ಕೋಬೋದು. ಚೆನ್ನಾಗಿ ಉಂಟಾ? ನಂಗೆ ಇಷ್ಟ ಗೈಸ್, ನಂಗೆ ಈ ಥರದ್ದೆಲ್ಲ ಇಷ್ಟ, ಹಳೇ ಕಾಲದ ಇಷ್ಟ. ಆಮೇಲೆ ಇದು ಇರಿಟೇಷನ್ ಆಗಲ್ಲ, ಭಾರ ಅನಿಸಲ್ಲ, ಹೆವಿ ಅನಿಸಲ್ಲ. ಈಗ ಈ ಓಲೆನ ನಾನು ಎಷ್ಟೊತ್ತಿಗೆ ಬಿಚ್ಚುತ್ತೀನಿ ಅಂತ ಅನ್ನಿಸ್ತಾ ಇದೆ, ನಿಜ ಅನ್ನಿಸ್ತಾ ಇದೆ ಗೈಸ್. ಈ ಸೀರೆ ಬಿಚ್ಚಾಕ್ಬಿಡಿಸಿ. ಸೊ ಪೈನಾಪಲ್ ಕೊಡು, ಕಾಯಿ ಕೊಡು, ತೊಗೊಂಬಾಲಿ ಅಂತ ಕೂಗಾಗ್ತಾಯಿದ್ರು. ಸೊ ನಾನು ಕೂಡ ತೊಗೊಂಡು ಕೆಳಗಡೆ ಹೋದೆ. ಬಿಕಾಸ್ ಅವ್ರಿಗೆ ಅಕ್ಕಿ ರೊಟ್ಟಿ ಬೇಯಿಸ್ಬೇಕಾಗಿತ್ತು, ಆಮೇಲೆ ಹೋಳಿಗೆನ ಎತ್ತಬೇಕಾಗಿತ್ತು. ಸೊ ಹಾಗಾಗಿ ಕೂಗ್ತಾನೆ ಇದ್ದರು, ಅದಕ್ಕೆ ಕೆಳಗಡೆ ಬಂದೆ. ಏನೋ ಗ್ಯಾಸ್ ವಾಸನೆ ಕುಡ್ದುಬಿಟ್ರಾ? ಒಂದೇನಾ? ಬರೀ ಪ್ಲೈನ್ ಮಾಡಬೇಕಿತ್ತು. ಅನ್ನ ಹಾಕಿದ್ರಲ್ಲ, ಯಾಕೆ ದಪ್ಪ ಆಯ್ತದು? ನಾವು ಮನೇಲಿ ತಿನ್ನೋದು ಸರಿ. ಇದು ಇನ್ನೊಂದು ಮಾಡಿ. ಏನು ಈ ಥರ ರಾಗಿ ಮುದ್ದೆ ಆರ್ಡ್ರೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಲ್ಲಪ್ಪ. ರಾಗಿ ಮುದ್ದೆ ಆರ್ಡ್ರು ಆಂಟಿ ಒಬ್ರು ಹೆಂಗೋ ಸಿಕ್ಕವ್ರು ಮಾಡ್ಕೊ. ನಿಂಗೆ ನೀರು ಆಫ್ ಮಾಡೋ. ರಾಗಿ ಮುದ್ದೆ ಆರ್ಡರ್ ಇವತ್ತು ನಮ್ಮ ಕೇಟ್ರಿಂಗಲ್ಲಿ, ಕೇಟ್ರಿಂಗ್ ಮೈಸೂರು. ತೋರಿಸಿ ಆಂಟಿ ನಿಮ್ಮ ರಾಗಿ ಮುದ್ದೆ. ನಾನು ಮಾಡಿರೋದಲ್ಲ, ಆಂಟಿ ಮಾಡಿರೋದು. ಉಂಡೆ ಕಟ್ಟಿ ಹಂಗೆ ನಿಂತ್ಕೊಂಡ್ಬಿಟ್ರಲ್ಲ, ಬಿಸಿ ಬಿಸಿ ಆರೋಗ್ತದೆ. ಬಿಸಿ ಬಿಸಿ ರಾಗಿ ಮುದ್ದೆ ಬೇಕಾ? ರಾಗಿ ಮುದ್ದೆ ನೋಡಿ, ಆರ್ಟ್ ಬಾಕ್ಸ್ ಹಾಕಿ ಬಿಸಿ ಆರಬಾರ್ದು ಅಂತ ರಾಗಿ ಮುದ್ದೆ ಪಾರ್ಸಲ್ ಕಳಿಸ್ತಾ ಇದ್ದೀವಿ. ನಾನು ಸುಮ್ಮನೆ ಏನಾದರೂ ಮಾಡ್ತಾಯಿದ್ರೆ ಅಥವಾ ಉಂಡೆ ಹಾಕ್ತಾಯಿದ್ರೆ ಅಥವಾ ಈರುಳ್ಳಿ ಬಿಡಿಸ್ತಾಯಿದ್ರೆ ಸತೀಶ್ ಏನು ಕಿಯಂಪಯ್ಯ ಮಾಡಲ್ಲ. ಅಕಸ್ಮಾತ್ ನಾನು ಏನೂ ಕೆಲಸ ಮಾಡ್ತೀರಾ, ಬರೀ ಮೊಬೈಲ್ ಇಟ್ಕೊಳ್ಳೋದು, ವಿಡಿಯೋ ಮಾಡೋದು ಮಾಡ್ತಾಯಿದ್ರೆ ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಮೊಬೈಲ್ ಆ ಕಡೆ ಬಿಸಾಕು, ಬೈಲಿ ಇಲ್ಲ ಅಕ್ಕಿ ರೊಟ್ಟಿ ಎತ್ತು. ಅದನ್ನು ಡೈರೆಕ್ಟಾಗಿ ಕನ್ವೆ ಮಾಡಲ್ಲ ಗೈಸ್. ಅವ್ರು ಹೇಳೋ ಅವ್ರು ಹೇಳೋ ಸ್ಟೈಲೇ ಬೇರೆ, ಅವ್ರು ಹೇಳೋ ರೀತಿಯೇ ಬೇರೆ. ಅವರು ಒಂದು ಸಿಗ್ನಲ್ ಕೊಡ್ತಾರಲ್ಲ, ಆ ಲುಕ್ಕಲ್ಲೇ ನಾವು ಅರ್ಥ ಮಾಡ್ಕೊಂಬಿಡ್ಬೇಕು. ಓ ಪಾಪ ಹೀಗೆ ಕೋಪ ಬಂದಿದ್ದೆ, ನಾನು ಸುಮ್ಮನೆ ನಿಂತಿದ್ದೀನಿ ಅಂತ, ಸಿಟ್ಟು ಬಂದಿದೆ ಅಂತ. ಸೊ ಆಗ ನಾನೇನು ಮಾಡ್ತೀನಿ ಗೊತ್ತಾ, ಸೈಲೆಂಟಾಗಿ ಬಂದು ಅಕ್ಕಿ ರೊಟ್ಟಿನ ಈ ಥರ ಪಾಪು ಥರ ಎತ್ತಾಕಿ ದಬ್ಬ ಹಾಕಿ ಬೇಯಿಸಾಕಿ ಔಟ್ ಬಾಕ್ಸ್ಗೆ ಎತ್ತಾಕ್ತೀನಿ. ಸೊ ಇದು ನನ್ನ ಕೆಲಸ ಗೈಸ್. ಸುಸ್ತಾಯಿತು ಗೈಸ್, ಹೊಟ್ಟೆ ಹಸಿದೈತೆ. ಎನರ್ಜಿ ಬೇಕಲ್ಲ ಗೈಸ್. ಮಧ್ಯಾಹ್ನ ತನಕ ಏನೂ ತಿನ್ನಬಾರ್ದು. ಒಬ್ಬಟ್ಟು, ಬಿಸಿ ಬಿಸಿ ಕಾಯಿ ಒಬ್ಬಟ್ಟು. ನನಗೆ ಸ್ವೀಟ್ಗಳಲ್ಲಿ ಜಾಮೂನ್ ಇಷ್ಟ, ಬಾದಾಮ್ ಪೂರಿ ಇಷ್ಟ, ಬರ್ಫಿ ಇಷ್ಟ,
ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಇಷ್ಟ. ಮಿಲ್ಕ್ ಐಟಮು, ಸ್ಯಾಂಡ್ವಿಜ್ಜು, ಚಂಪಾಕಲಿ, ಚಮಚಮ್ಮು, ದಿಲ್ ಪಸಂದು, ಕೋಟ್ಯಾಂತರ ಮಿಲ್ಕ್ ಐಟಮ್ ಮಾಡ್ತಾರೆ ಸತೀಶ್. ರಸಗುಲ್ಲ, ರಸಮಲೈ, ಆಮೇಲೆ ಸ್ಯಾಂಡ್ವಿಜ್ಜು. ನನಗೆ ಯಾವುದೂ ಇಷ್ಟ ಇಲ್ಲ. ಮಿಲ್ಕ್ ಐಟಮ್ಸೇ ಇಷ್ಟ ಇಲ್ಲ, ಬೆಂಗಾಲಿ ಸ್ವೀಟ್ಸೇ ಇಷ್ಟ ಇಲ್ಲ. ನಿಮ್ಗೆ ಯಾವ ಸ್ವೀಟ್ ಇಷ್ಟ ಕಮೆಂಟ್ ಮಾಡಿ. ನನಗೆ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ನಾನು ಹೇಳಿದ್ನಲ್ಲ ಡ್ರೈ ಜಾಮೂನು, ಈ ಥರದ್ದು ಇಷ್ಟ. ಬೇಕಾ? ಸೊ ನೋಡಿದ್ರಲ್ಲ ಗುರುವಾರ ಏನೇನಾಯಿತು, ಶುಕ್ರವಾರ ಏನೇನಾಯಿತು ಅಂತ ಅಂದ್ಬಿಟ್ಟು ಇನ್ನೂ ವಿಡಿಯೋ ಮಾಡ್ಕೋತಾ ಹೋದರೆ ನೀವು ಚೆನ್ನಾಗಿ ಬೈತೀರಾ ನನಗೆ, ಬರೀ ಇದೇ ಆಯ್ತಲ್ಲ ಸಿಸ್ ನಿಮ್ಮದು ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ಬ್ಯಾಡ್ ಕಮೆಂಟ್ ಯಾರು ಮಾಡಬೇಡಿ, ಒಳ್ಳೆ ರೀತಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಪ್ರತಿಯೊಂದು ಕಮೆಂಟು ನಾನು ಓದ್ತೀನಿ. ನನ್ನ ಜೊತೆ ನನ್ನ ನನ್ನ ಸಬ್ಸ್ಕ್ರೈಬರ್ಸು, ಫ್ರೆಂಡ್ಸು ಎಲ್ಲರೂ ನೋಡ್ತಾರೆ. ನನಗೆ ನಿಮ್ಮ ಕಮೆಂಟ್ ಹೆಂಗಿರಬೇಕು ಅಂದರೆ ಖುಷಿಯಾಗಬೇಕು, ಅರ್ಥ ಮಾಡ್ಕೊಂಡ್ರಲ್ಲ ಈಗಲಾದರೂ ಅಂತ ಅಂದ್ಬಿಟ್ಟು. ಸೊ ನನ್ನ ಬೇಜಾರು ಕಳೆಯೋಕ್ಕೋಸ್ಕರ ನಾನು ವೀಡಿಯೋಸ್ನ ಮಾಡ್ತೀನಿ. ಒಂದು ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ, ಬೇರೇನಿಲ್ಲ. ಸೊ ಎಲ್ಲರ ಮನೆ ಮಕ್ಕಳು ಇರ್ತಾರೆ, ಮಕ್ಕಳು ಕಮೆಂಟ್ಗಳ ಓದ್ತಾರೆ. ಆಮೇಲೆ ಈಗ ನನ್ನ ಮಗನೇ ನನಗೆ ಹೇಳ್ಬೋದಲ್ವ ನಾಳೆ ದಿನ, ಏನಮ್ಮ ಇವ್ರು ಈ ಥರ ಎಲ್ಲ ಕಮೆಂಟ್ ಮಾಡಿದ್ದಾರೆ ನಿನಗೆ ಅಂತ. ಸೊ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಇದಾಗಿತ್ತು ಕಂಪ್ಲೀಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.